ಸ್ನೇಹಿತರೆ, ಆತ್ಮೀಯರೇ, ಇವತ್ತಿನ ಈ ಜ್ಞಾನ ಸಂದೇಶ ಭಾಗವಾಗಿ ಕಿರು ಜ್ಞಾನ ಸಂದೇಶ ಭಾಗವಾಗಿ ನಾವು ಒಂದು ಅದ್ಭುತ ವಿಷಯವನ್ನು, ಎಲ್ಲರಿಗೂ ಉಪಯುಕ್ತವಾಗಿರುವಂತಹ ವಿಷಯವನ್ನು ಚರ್ಚೆ ಮಾಡೋಣ. ಅದೇನಂತಂದ್ರೆ, ಇದು ಎಲ್ಲ ಈಗ ಅಂದ್ರೆ ಈ ಕಾಲ ಪರೀಕ್ಷಾ ಕಾಲ, ಅಂದ್ರೆ ಒಂಥರ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡಿದ್ರೆ ಪ್ರತಿಯೊಂದು ಮನೆಯಲ್ಲಿ ವಿದ್ಯಾರ್ಥಿಗಳಿರ್ತಾರೆ ಅಲ್ವಾ, ನಮ್ಮ ಮಕ್ಕಳು. ಸೊ ಆ ಮಕ್ಕಳು ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಪರೀಕ್ಷೆ ಅನ್ನೋದು ಎದುರ್ಕೋಬೇಕು. ಪರೀಕ್ಷಾ ಸಮಯ ಅಂತ ಹೇಳ್ಬೋದು. ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಟೈಮ್ ಇದು. ಈ ಪರೀಕ್ಷಾ ಸಮಯಕ್ಕೆ ಉತ್ತಮ ಸಲಹೆ ಏನೇನಿರ್ತದೆ, ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಮಯಕ್ಕೆ ಉತ್ತಮ ಸಲಹೆಗಳು, ಅದು ಇವತ್ತಿನ ಕಾನ್ಸೆಪ್ಟ್, ಇವತ್ತಿನ ಸಬ್ಜೆಕ್ಟ್. ಅದರ ಬಗ್ಗೆ ನಾವು ಹೆಚ್ಚು ಮಾಹಿತಿ ತಿಳ್ಕೊಳಕ್ಕೆ, ಅದನ್ನು ಯಾವ ರೀತಿಯಲ್ಲಿ ನಾವು ಬಳಸ್ಕೋಬಹುದು. ನಮ್ಮ ಮಕ್ಕಳು, ಪ್ರತಿಯೊಂದು ಮನೆಯಲ್ಲಿ ಮಕ್ಕಳಿರ್ತಾರೆ, ಮಕ್ಕಳು ವಿದ್ಯಾರ್ಥಿಗಳು ಅಲ್ವಾ. ನಾವು ನಿತ್ಯ ವಿದ್ಯಾರ್ಥಿನೇ, ಇಡೀ ಜೀವನದಲ್ಲಿ ನಾವು ವಿದ್ಯಾರ್ಥಿ ಅಂತ ಯಾರು ಇಲ್ಲ. ಯಾರು ಇಲ್ಲಿ ಪೂರ್ತಿ ಪಾಂಡಿತ್ಯ ಸಾಧಿಸೋಕೆ ಸಾಧ್ಯವಿಲ್ಲ. ಏನೇ ಒಂದು ಕಲಿತಾ ಇದ್ರು ಇನ್ನೂ ಕಲಿಯೋದು ಜಾಸ್ತಿ ಇರುತ್ತೆ. ಅದಕ್ಕೆ ಪ್ರತಿಯೊಬ್ಬರು ನಿತ್ಯ ವಿದ್ಯಾರ್ಥಿಗಳನ್ನ ಅರ್ಥ ಮಾಡಿಕೊಂಡು, ಆದರೆ ಇವತ್ತಿನ ಕಾನ್ಸೆಪ್ಟ್ ಏನಂದ್ರೆ, ಸ್ಟೂಡೆಂಟ್ಸ್ಗೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಉತ್ತಮ ಸಲಹೆ ಕೊಡೋಕೆ ಪ್ರಯತ್ನ ಮಾಡೋಣ. ಉತ್ತಮ ಸಲಹೆಗಳು ಯಾವ ರೀತಿಯಲ್ಲಿ ಈ ಎಕ್ಸಾಮ್ಸ್ ಫೇಸ್ ಮಾಡೋದು ಅಲ್ವಾ, ಅನೇಕ ವಿಷಯಗಳು ನಾವು ಚರ್ಚೆ ಮಾಡೋಣ. ಅವಾಗ ಅವ್ರಿಗೆ ಅರಿವಿದ್ರೆ, ನೀವು ಅವ್ರಿಗೆ ಆ ರೀತಿಯಲ್ಲಿ ಸೌಕರ್ಯ ಮಾಡಿಕೊಡ್ತಾ ಇದ್ರೆ ಅವ್ರ ಎಕ್ಸಾಮ್ಸ್ನು ಫೇಸ್ ಮಾಡ್ತಾರೆ. ಯಾವುದೇ ಒಂಥರ ಅವ್ರಿಗೆ ತೊಂದರೆ ಆಗಲ್ಲ, ಸ್ಟ್ರೆಸ್ ಆಗಲ್ಲ. ಅತಿ ಸುಲಭವಾದ ರೀತಿಯಲ್ಲಿ ಅವ್ರ ಈ ಎಕ್ಸಾಮ್ಸ್ ಫೇಸ್ ಮಾಡೋದಾಗಲಿ, ಆಮೇಲೆ ಅದು ಬಂದಿರುವಂಥ ಫಲಿತವನ್ನು ಅನುಭವಿಸೋದಾಗ್ಲಿ, ಎಲ್ಲಾದ ಕಡೆ ಪ್ರತಿಯೊಂದರಲ್ಲಿ ಯಶಸ್ವಿ ಆಗ್ತಾರೆ. ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ವಿದ್ಯಾರ್ಥಿಗಳಿಗೆ ಏನ್ ಬೇಕಾಗತ್ತೆ, ವಿದ್ಯಾರ್ಥಿಗಳು ಏನು ಓದ್ತಾರೋ ಅದು ಚೆನ್ನಾಗಿ ನೆನಪಿಟ್ಕೋಬೇಕು, ಮತ್ತೆ ಅದು ಬರೀಬೇಕು ಎಕ್ಸಾಮಲ್ಲಿ. ಅದಕ್ಕೆ ಬೇಕಾಗಿರುವಂತ ವಿಧಾನಗಳು ಏನು ಪಾಲನೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಅದು ನೋಡ್ಕೋಬೇಕು ನಾವು. ಅಂದ್ರೆ ಒಂದೇನಂದ್ರೆ, ಪ್ರತಿಯೊಂದು ವಿದ್ಯಾರ್ಥಿ ಅವರು ಏನೇ ಓದಿದ್ರು ಅದರಲ್ಲಿ ಪ್ರತಿಯೊಂದು ಅದು ನೆನಪಿಟ್ಕೊಂಡು ಬರೀಬೇಕಂದ್ರೆ ಮೆಮರಿ ಅನ್ನೋದು ಪ್ರಾಮುಖ್ಯವಂತ ಇರೋದು. ಅದು ಪ್ರಾಮುಖ್ಯವಂತ ಅಂಶ ಮೆಮರಿ. ಈ ಸ್ಟಡೀಸಲ್ಲಿ ಅಂದ್ರೆ ನಿತ್ಯ ಜೀವನದಲ್ಲಿ ಮತ್ತೆ ನಮ್ಮ ಈ ಎಕ್ಸಾಮ್ಸ್ ಫೇಸ್ ಮಾಡೋದಾಗ್ಲಿ, ಒಂದು ವಿದ್ಯಾರ್ಥಿನ ಜೀವನದಲ್ಲಿ ಆಗ್ಲಿ, ಪ್ರತಿಯೊಂದು ವಿದ್ಯಾರ್ಥಿಗೆ ಬೇಕಾಗಿರೋದು ಮೆಮರಿ ಚೆನ್ನಾಗಿರ್ಬೇಕು, ಮೆಮರಿ ಚೆನ್ನಾಗಿ ಇಟ್ಕೋಬೇಕು. ಮೆಮರಿ ಇಟ್ಕೋಬೇಕಂದ್ರೆ ಏನು, ಯಾವ ರೀತಿಯಲ್ಲಿ ಅಂತಂದ್ರೆ, ಮೆಮರಿ ಅನ್ನೋದು ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ನಾವು ರಿಪಿಟೇಷನ್ ಮಾಡ್ತಾ ಇದ್ರೆ, ಪುನರ್ಮರಣ ಮಾಡ್ತಾ ಇದ್ರೆ ಅದು ಮೆಮರಿ ಹಾಗೆ ಇರುತ್ತೆ. ಈ ಪುನರ್ಮನನ ಅನ್ನೋದಿದೆಯಲ್ಲ, ಪುನರ್ಮನನ ಅಂದ್ರೆ ರಿಪಿಟೇಷನ್, ರಿವಿಷನ್, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ಈ ರಿಪಿಟೇಷನ್ ಇಸ್ ದ ಮದರ್ ಆಫ್ ಮೆಮರಿ ಅಂತ ಹೇಳ್ತೀವಿ ನಾವು. ರಿಪಿಟೇಷನ್ ಇಸ್ ದ ಮದರ್ ಆಫ್ ಮೆಮರಿ. ಇನ್ನೊಂದು, ಈ ಮೆಮರಿಯನ್ನು ಹೆಚ್ಚು ಮಾಡ್ಕೊಳಕ್ಕೆ ಅನೇಕ ವಿಧಾನಗಳಿದೆ. ಒಂದೇನಂದ್ರೆ, ಸ್ವಲ್ಪ ವಿಷಯಗಳು ಹೇಗಿರ್ತದೆ ಅಂದ್ರೆ, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡೋದು ಬೇಕಾಗಿಲ್ಲ, ಅಂತಂದ್ರೆ ವಿಶ್ಲೇಷಣೆ ಮಾಡಿ ಅದನ್ನು ಮೆಮರಿಯಲ್ಲಿ ಇಟ್ಕೊಳ್ಳೋದು ಬೇಕಾಗಿಲ್ಲ. ಸ್ವಲ್ಪ ವಿಷಯಗಳು ಈ ವಿದ್ಯಾರ್ಥಿ ಲೋಕದಲ್ಲಿ ನೀವು ನೋಡ್ತಾ ಇದ್ರೆ, ಒಂದು ಯಾವುದೇ ಕ್ಲಾಸ್ ಓದ್ತಾ ಇರಲಿ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10ನೇ ಕ್ಲಾಸ್, ಅಂದ್ರೆ ಶಾಲೆ ಆಗ್ಲಿ, ಕಾಲೇಜ್ ಆಗ್ಲಿ, ಯೂನಿವರ್ಸಿಟಿ ಆಗಲಿ, ಎಲ್ಲೇ ಆಗಲಿ, ಅನೇಕ ವಿಷಯಗಳು ಹಾಗೆ ಅದನ್ನೇನ್ ಮಾಡ್ಬೇಕಂದ್ರೆ ಬೈ ಹಾರ್ಟ್ ಮಾಡ್ಬೇಕಾಗತ್ತೆ. ಅದೊಂಥರ ಆ ಮೆಥಡ್ ಏನಂತ ಹೇಳ್ತೀವಿ ಅಂದ್ರೆ, ರೋಟ್ ಮೆಥಡ್ ಆಫ್ ಮೆಮರಿ ಅಂತ ಹೇಳ್ತೀವಿ. ರೋಟ್ ಮೆಥಡ್ ಅಂದ್ರೆ ಏನು ಗೊತ್ತಾ, ಯಾವ ರೀತಿಯಲ್ಲಿ ಅಂತಂದ್ರೆ, ಈಗ ಉದಾಹರಣೆಗೆ ಫಾರ್ಮುಲಾಸು ಅಲ್ವಾ, ಡೇಟ್ಸು, ನೇಮ್ಸು, ಇದೆಲ್ಲದಕ್ಕೆ ಏನಾದರೂ ವಿಶ್ಲೇಷಣೆ ಮಾಡ್ಬೇಕಾ? ಅವೆಲ್ಲ ಹೇಗೆ ಅಂತಂದ್ರೆ, ಅವೆಲ್ಲ ವಿಷಯಗಳನ್ನು ಹಾಗೆ ನಾವು ಬೈ ಹಾರ್ಟ್ ಮಾಡಿ ಮೆಮರಿ ಇಟ್ಕೋಬೇಕು, ಇಷ್ಟೇ ಇರೋದು. ಅಂತ ವಿಷಯಗಳನ್ನು ನಾವು ಯಾವ ರೀತಿಯಲ್ಲಿ ಮಾಡ್ಕೋಬೇಕಂದ್ರೆ, ಆದಷ್ಟು ನೀವು ರೋಟ್ ಮೆಥಡ್ ಅಂತ ಒಂದು ಉಪಯೋಗಿಸ್ಕೊಳ್ಳಿ. ಆ ರೋಟ್ ಮೆಥಡ್ ಉಪಯೋಗಿಸ್ಕೊಂಡ್ರೆ ಏನಾಗತ್ತೆ, ಖಂಡಿತ ನಿಮಗೆ ಆ ಮೈಂಡಲ್ಲಿ ಹಾಗೆ ಇರ್ತವೆ ಎಲ್ಲ ವಿಷಯಗಳು. ಯಾವುದೇ ರೀತಿಯಲ್ಲಿ ಆ ವಿಷಯಗಳನ್ನು ಅರ್ಥ ಮಾಡ್ಕೊಂತ ಬೇಕಾಗಿಲ್ಲ. ಅಂತ ವಿಷಯಗಳೆಲ್ಲ ನೀವು ಏನ್ ಮಾಡಬೇಕು, ಸೊ ಆದಷ್ಟು ಪ್ರತಿಯೊಂದು ದಿವಸ ಅದು ರೆಪಿಟೇಷನ್ ಮಾಡ್ಕೊಳ್ಳುವಾಗ
ಖಂಡಿತವಾಗಿ ನಿಮ್ಮ ಮೈಂಡಲ್ಲಿ ಹಾಗೆ ಕೂತ್ಕೋತವೆ ಎಲ್ಲ. ಅಂದ್ರೆ ಈ ರಿಪಿಟೇಷನ್ ಒಂದು ಮೆಥಡ್ ಆಗಿರ್ತದೆ ಅಲ್ವಾ. ರಿಪಿಟೇಷನ್ ಒಂದು ಬೆಸ್ಟ್ ಮೆಥಡ್ ಯಾವುದಕ್ಕೆ, ಈ ಫಾರ್ಮುಲಾಸ್ಗೆ ಎಲ್ಲ ನೆನ್ಪಿಟ್ಕೋಬೇಕಂದ್ರೆ. ಇನ್ನೊಂದು ಏನಂತಂದ್ರೆ ಈ ಫಾರ್ಮುಲಾಸ್ ಇವೆಲ್ಲ ಏನಂದ್ರೆ ಅದಕ್ಕೂ ಅರ್ಥ ಮಾಡ್ಕೊಳ್ಳೋದು ವಿಶ್ಲೇಷಣೆ ಬೇಕಾಗಲ್ವಾ. ಅವು ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಮೆಥಡ್ಸ್ಗಳಿದೆ, ಅದನ್ನ ಉಪಯೋಗಿಸ್ಕೊಳ್ಳಿ. ಒಂದು ಸ್ಕ್ರಿಬ್ಲಿಂಗ್ ಪ್ಯಾಡ್, ಇಂಥ ಫಾರ್ಮುಲಾಸು, ನಂಬರ್ಸು, ನೇಮ್ಸು ಇಂಥವೆಲ್ಲ ನಾನು ಹೇಳ್ತಾ ಇದ್ದೀನಿ. ಇವೆಲ್ಲ ಒಂದು ಯಾವುದೇ ವಿದ್ಯಾರ್ಥಿ ಆರ್ ದೊಡ್ಡವರು ಅಷ್ಟೇ ಇವೆಲ್ಲ ನೆನ್ಪಿಟ್ಕೋಬೇಕಂದ್ರೆ ಮೊದಲನೇ ಮೆಥಡ್ ಸ್ಕ್ರಿಬ್ಲಿಂಗ್ ಮೆಥಡ್. ಸ್ಕ್ರಿಬ್ಲಿಂಗ್ ಮೆಥಡ್ ಅಂತಂದ್ರೆ ಒಂದು ಸ್ಕ್ರಿಬ್ಲಿಂಗ್ ಪ್ಯಾಡ್ ಇಟ್ಕೊಳ್ಳಿ. ಒಂದೊಂದು ದಿವಸಕ್ಕೆ ನೀವು ಕ್ಲಾಸ್ಗೆ ಹೋಗುವಾಗ ಒಂದು ಸ್ಕ್ರಿಬ್ಲಿಂಗ್ ಪ್ಯಾಡ್ ಇಟ್ಕೊಳ್ಳಿ. ಅದರಲ್ಲಿ ಏನೇನು ಫಾರ್ಮುಲಾಸ್ ಬರುತ್ತೆ, ನೇಮ್ಸು, ನಂಬರ್ಸ್ ಬರುತ್ತೆ, ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಆಯ್ತಾ. ಈಗ ಉದಾಹರಣೆಗೆ ನಾವು ಗ್ರೋಸರಿ ಸ್ಟೋರ್ಗೆ ಹೋಗ್ತೀವಿ, ಕಿರಾಣಿ ಶಾಪ್ಗೆ ಹೋಗ್ತೀವಿ, ಅಲ್ಲೇನಿರ್ತದೆ ಒಂದು ಸ್ಕ್ರಿಬ್ಲಿಂಗ್ ಪ್ಯಾಡ್ ಇಟ್ಕೊಂಡಿರ್ತಾರಲ್ಲ, ಬರಿತಾ ಇರ್ತಾರೆ ನೋಡಿ. ಆ ರೀತಿಯಲ್ಲಿ ನಾವು ಇಂಪಾರ್ಟೆಂಟ್ ಏನೇನಿರ್ತದೆ ಅದೆಲ್ಲ ಸ್ಕ್ರಿಬ್ಲಿಂಗ್ ಪ್ಯಾಡ್ ಅವತ್ತಿಗೆ ಒಂದು ಸ್ಕ್ರಿಬ್ಲಿಂಗ್ ಪ್ಯಾಡ್ ಅಲ್ಲಿ ಒಂದು ಪೇಪರ್ ಅಲ್ಲಿ ಬರೆಯೋದು. ಅದನ್ನ ಹಾಗೆ ಪ್ಯಾಕೆಟ್ ಅಲ್ಲಿ ಇಟ್ಕೊಳ್ಳೋದು, ಬ್ಯಾಗ್ ಅಲ್ಲಿ ಇಟ್ಕೊಳ್ಳೋದು ಅಲ್ವಾ, ಆ ರೀತಿಯಲ್ಲಿ ಇಟ್ಕೋಬಹುದು ನಾವು. ಅದು ಎಲ್ಲೆಲ್ಲಿ ನಾವು ಉಪಯೋಗಿಸ್ಕೋಬೇಕಂತಂದ್ರೆ ಟೈಮ್ ವೇಸ್ಟ್ ಮಾಡೋದಂತ ಪ್ಲೇಸ್ ಎಲ್ಲ ಉಪಯೋಗಿಸ್ಕೋಬಹುದು. ಫಾರ್ ಎಕ್ಸಾಂಪಲ್, ಆ ಸ್ಕ್ರಿಬ್ಲಿಂಗ್ ಪ್ಯಾಡ್ ಇದ್ರೆ ನಮ್ಮ ಬ್ಯಾಗ್ ಅಲ್ಲಿ ಇಲ್ಲ ಜೋಬಲ್ಲಿ, ಅವಾಗ ಏನ್ ಮಾಡ್ತೀವಿ, ಎಲ್ಲನ ವೆಯ್ಟ್ ಮಾಡ್ತಾ ಇರ್ತೀವಿ, ಬಸ್ಸು ಬರಕ್ಕೆ ವೆಯ್ಟಿಂಗ್ ಇದೆ ಅಲ್ವಾ, ಬಸ್ಸಲ್ಲಿ ಕೂತಿರ್ತೀವಿ, ಸುಮ್ಮನೆ ಗಾಸಿಪ್ ಮಾತಾಡ್ತಾ ಬಿಟ್ಬಿಟ್ಟು ಈ ರೀತಿಯಲ್ಲಿ ನೀವು ಈ ರಿಪಿಟೇಷನ್ ಮಾಡ್ಕೋಬಹುದು. ಸ್ಕ್ರಿಬ್ಲಿಂಗ್ ಪ್ಯಾಡ್ ನೋಡ್ತಾ ಇದ್ರೆ ಪ್ರತಿದಿನ ಆ ಫಾರ್ಮುಲಾಸು, ಆ ನಂಬರ್ಸು, ನೇಮ್ಸ್ ನೋಡ್ತಾ ಇದ್ರೆ ಏನಾಗುತ್ತೆ ಗೊತ್ತಾ, ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗಿಲ್ಲ, ಸುಮ್ಮನೆ ಅದು ಹೋಗಿ ಮೆಮೊರಿಯಲ್ಲಿ ಕೂತ್ಕೋಬೇಕಷ್ಟೇ, ನಿಮ್ಗೆ ಬೇಕಾಗಲ್ಲ ಅಲ್ವಾ. ಆ ರೀತಿಯಲ್ಲಿ ಮಾಡುವಾಗ ರಿಪಿಟೇಷನ್ ಆಗ್ತಾ ಇರ್ತದೆ. ಇನ್ನು ಯಾವುದೇ ನಿಮ್ಗೇನೋ ಸ್ವಲ್ಪ ಆರೋಗ್ಯ ಚೆನ್ನಾಗಿಲ್ಲ, ಕ್ಲಿನಿಕ್ ಹತ್ರ ಹೋದ್ರಿ, ಅಲ್ಲಿ ವೆಯ್ಟಿಂಗ್ ಇದೆ, ಅಲ್ಲಿನೂ ಸಹ ಇದೇ ಥರ ಉಪಯೋಗಿಸ್ಕೋಬೇಕು. ಆಮೇಲೆ ಕ್ಲಾಸ್ಗೆ ಹೋಗಿದ್ರಿ, ಅಲ್ಲಿ ಇನ್ನೂ ಕ್ಲಾಸ್ ಸ್ಟಾರ್ಟ್ ಮಾಡೋಕೆ ಸಮಯ ಇದೆ, ಅವಾಗಲೂ ಆ ಸ್ಕ್ರಿಬ್ಲಿಂಗ್ ಪ್ಯಾಡ್ ನೋಡಿಕೊಂಡು ರಿಪಿಟೇಷನ್ ಮಾಡ್ಕೊತಾ ಇರಬೇಕು. ಇದು ಒಂದು ಪದ್ಧತಿ ಸ್ನೇಹಿತರೆ, ಅರ್ಥ ಆಯ್ತಾ. ಇದನ್ನೊಂದು. ಆಮೇಲೆ ಒಂದು ವಾಲ್ ಚಾರ್ಟ್, ಅಂದರೆ ಮನೇಲಿ ಏನು ಮಾಡ್ಬೇಕಾದ್ರೆ ಎಲ್ಲಿ ಹೋದ್ರೂ ಒಂದು ಇಂಥ ಫಾರ್ಮುಲಾಸ್ ಎಲ್ಲ ಬರೆದು ಏನೇನು ಈ ರೋಡ್ ಮೆಥಡ್ ಆಫ್ ಮೆಮೊರಿ ಏನಿದೆಯೋ ಇದನ್ನು ಉಪಯೋಗಿಸ್ಕೋಬೇಕಂದ್ರೆ ಈ ವಾಲ್ ಚಾರ್ಟ್ನು ತುಂಬಾ ಸಹಾಯ ಮಾಡುತ್ತೆ. ವಾಲ್ ಚಾರ್ಟ್ ಹೇಗಿರುತ್ತೆ, ನಾವು ಮನೆಯಲ್ಲಿ ಬೆಡ್ರೂಮ್ ಹತ್ರ, ಕಿಚನ್ ಹತ್ರ, ಬಾತ್ರೂಮ್ ಹತ್ರ, ಮತ್ತೆ ಎಲ್ಲೆಲ್ಲಿ ನಾವು ಅದನ್ನು ಸುಮ್ಮನೆ ಈಗ ಹೋಗ್ತಾ ಹೋಗ್ತಾ ನೋಡ್ತೀವಲ್ಲ. ಉದಾಹರಣೆಗೆ ನಾರ್ಮಲಿ ನಾವು ಔಟ್ ಸೈಡ್ ಹೋದ್ರೆ ಟ್ರಾಫಿಕ್ ಅಲ್ಲಿ ನಿಂತ್ಕೊಂತೀವಿ, ಒಂದು ದೊಡ್ಡದು ಒಂದು ಬೋರ್ಡ್ ಹೋರ್ಡಿಂಗ್ ಹಾಕಿರ್ತಾರೆ. ಯಾಕೆ ಹಾಕಿರ್ತಾರೆ ಅಂದ್ರೆ ಯಾವುದೇ ಮೆಂಟಲ್ ಪಿಕ್ಚರ್ ನೋಡಿದ ತಕ್ಷಣ ಮೈಂಡ್ ಹೊರಗಡೆ ಹೋಗ್ಬಿಡ್ತದೆ ಅದು, ಅರ್ಥ ಆಯ್ತಾ. ಅದನ್ನೇನಂದ್ರೆ ಒಂಥರ ರಿಪಿಟೇಷನ್ ಮಾಡ್ತಾ ಇರ್ತಾರೆ ಅವರು. ನಾವ್ ಎಲ್ಲಿದ್ರು ಇಲ್ಲೊಂದು ಹೋರ್ಡಿಂಗ್ ಕಾಣಿಸ್ತದೆ, ಸೇಮ್ ಹೋರ್ಡಿಂಗ್ ಇನ್ನೊಂದು ಕಡೆ ಕಾಣಿಸ್ತದೆ. ಆ ತರ ಕಾಣಿಸುವಾಗ ಏನಂದ್ರೆ ನಮ್ಗೆ ರಿಪಿಟೇಷನ್ ಆಗಿ ಮೈಂಡ್ ಅಲ್ಲಿ ಹಾಗೆ ಕೂತ್ಕೊಂತದೆ ವಿಷಯ ಅನ್ನೋದು. ಅದು ಒಂದು ಅದ್ಭುತ ಮೆಮೊರಿ ಕಾರಣವಾಗತ್ತೆ. ಅದಕ್ಕೋಸ್ಕರನೇ ಈ ವಾಲ್ ಚಾರ್ಟ್ ಅನ್ನೋದು ನಿಮ್ಮ ಮನೆಯಲ್ಲಿ ಮಾಡ್ಕೋಬಹುದು. ಮಕ್ಕಳಿಗೆ ಅವ್ರ ಸ್ಟಡಿ ಪ್ಲೇಸ್ ಅಲ್ಲಿ, ಮತ್ತೆ ಇನ್ ಸ್ವಲ್ಪ ವಿಧ ವಿಧ ರೂಮ್ಸ್ ಅಲ್ಲಿ, ಒಂದು ಡೈನಿಂಗ್ ಟೇಬಲ್ ಆಗ್ಲಿ, ಕಿಚನ್ ಆಗ್ಲಿ, ಬಾತ್ರೂಮ್ ಕಡೆ ಎಲ್ಲೆಲ್ಲಿ ಓಡಾಡ್ತಾ ಇರ್ತಾರೆ ಅಲ್ಲಿ ಹೋಗ್ತಾ ಇರುವಾಗ ಅದು ಕಾಣಿಸ್ತಾ ಇರ್ಬೇಕು. ಅವಾಗ ಏನಾಗುತ್ತೆ ಗೊತ್ತಾ, ರಿಪಿಟೇಷನ್ ಆಗಿ ಆ ಫಾರ್ಮುಲಾಸ್ ಹಾಗೆ ಮೈಂಡ್ ಅಲ್ಲಿ ಕೂತ್ಕೊಂತದೆ, ಇನ್ನು ಎಲ್ಲಿ ಹೋಗಲ್ಲ ಅದು. ಆ ರೀತಿಯಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ರೀತಿಯಲ್ಲಿ ಮಾಡ್ಕೊಳ್ಳುವಾಗ ನಿಮ್ಗೆ ಖಂಡಿತ ಅದು ಹೆಚ್ಚಾಗ್ತಾ, ಅಂದ್ರೆ ಮೆಮೊರಿಯಲ್ಲಿ ಹಾಗೆ ಕೂತ್ಕೊಂತದೆ. ನೀವು ಎಕ್ಸಾಮ್ ಬರೆಯುವಾಗನು ಏನ್ ಕಷ್ಟಪಡೋದು ಬೇಕಾಗಿಲ್ಲ, ಫಾಸ್ಟ್ ಆಗಿ ಎಕ್ಸಾಮ್ ಬರೀಬಹುದು ಅಷ್ಟೇ. ಈ ರೀತಿಯಲ್ಲಿ ಮಾಡ್ಕೊಂಡು ಆಮೇಲೆ ಇನ್ನೊಂದೇನಂದ್ರೆ ಈ ರಿಪಿಟೇಷನ್ ಮೆಥಡ್ ಅನ್ನೋದು ಎಕ್ಸಾಮ್ ಪರ್ಪಸ್ಗೆ, ಟೆಂಪರರಿ ಮೆಮೊರಿಗೆ ಇದೆಲ್ಲ ಟೆಂಪರರಿ ಆಗಿ ಉಪಯೋಗಿಸ್ಕೋಬಹುದು. ಆದ್ರೆ ಪರ್ಮನೆಂಟ್ ಆಗಿ ಮಾಡೋದು ಇನ್ನೊಂದು ರೀತಿ ಇದೆ. ಪರ್ಮನೆಂಟ್ ಮಾಡೋದೇನು ಗೊತ್ತಾ, ಯಾವಾಗಲೂ ಅಷ್ಟೇ ಪ್ರತಿಯೊಂದು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದು ನಾನು ಈಗ ಹೇಳ್ಕೊಟ್ಟಿರುವಂತ ಈ ವಾಲ್ ಚಾರ್ಟ್ ಮೆಥಡ್ ಆಗಲಿ, ಆಮೇಲೆ ಇಲ್ಲ ಸ್ಕ್ರಿಬ್ಲಿಂಗ್ ಪ್ಯಾಡ್ ಮೆಥಡ್ ಆಗಲಿ, ಇವೆಲ್ಲ ಏನಂತಂದ್ರೆ ಟೆಂಪರರಿ ಎಕ್ಸಾಮ್ಸ್ಗೋಸ್ಕರ ನಾವು ತಯಾರಾಗಕ್ಕೆ ಉಪಯೋಗಿಸ್ಕೋಕೆ ತುಂಬಾ ಚೆನ್ನಾಗಿರ್ತದೆ. ಆದ್ರೆ ನಮ್ಮಲ್ಲಿ ಪರ್ಮನೆಂಟ್ ಆಗಿ ಅದು ಹಾಗೆ ಉಳ್ಕೋಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಯಾವುದೇ ವಿಷಯನ್ನು ಪೂರ್ತಿ ಸಂಗ್ರಹಣ ಮಾಡಿಕೊಂಡು, ಪೂರ್ತಿ ವಿಶ್ಲೇಷಣೆ ಮಾಡಿ, ಅರ್ಥ ಮಾಡಿಕೊಂಡು ನಮ್ಮಲ್ಲಿ ಜೀರ್ಣ ಮಾಡ್ಕೋಬೇಕಾಗುತ್ತೆ. ಅವಾಗ ಅದು ಪರ್ಮನೆಂಟ್ ಮೆಮೊರಿ ಕಾರಣವಾಗುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಮಾಡ್ಕೋಬೇಕು ಸ್ನೇಹಿತರೆ. ಆಮೇಲೆ ಯಾವುದೇ ಒಂದು ವಿಷಯವನ್ನು ಸಂಗ್ರಹಣ ಮಾಡಿ ಈ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಮ್ಮ ಡೈಲಿ ಲೈಫಲ್ಲಿ ವಿಶ್ಲೇಷಣೆ ಮಾಡ್ಕೊಂತ ಹೋದ್ರೆ ಖಂಡಿತ ಅದು ಒಂದು ಒಂಥರ ಹೇಳ್ಬೇಕಂದ್ರೆ ನವೀನ್ಯತೆ ಕಾರಣ ಆಗತ್ತೆ. ನವೀನ್ಯತೆ ಅಂತಂದ್ರೆ ಏನು, ಇನ್ನೋವೇಷನ್ ಕಾರಣ ಆಗತ್ತೆ. ಯಾವುದೇ ಒಂದು ವ್ಯಕ್ತಿ, ಒಂದು ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಈ ರೀತಿಯಲ್ಲಿ ಮಾಡ್ತಾ ಹೋದ್ರೆ, ಪ್ರತಿ ವಿಷಯವನ್ನು ಪೂರ್ತಿ ಅರ್ಥ ಮಾಡ್ಕೊಂಡು ವಿಶ್ಲೇಷಣೆ ಮಾಡ್ಕೊಂಡು ಜೀರ್ಣ ಮಾಡ್ಕೊಂಡಿದ್ರೆ ಅದು ನಿಮ್ಮ ಜ್ಞಾನ ಆಗತ್ತೆ. ನಿಮ್ಗೆ ಅದು ಜ್ಞಾನವಾಗಿ ಪರಿವರ್ತನೆ ಆಗುತ್ತೆ. ಆ ಜ್ಞಾನ ನಮ್ಮಲ್ಲಿ ಇದ್ರೆ ಏನಾಗುತ್ತೆ, ಅತ್ಯಂತ ಹೊಸ ವಿಷಯಗಳನ್ನು ಕಂಡಿಡ್ಬೋದು ಸ್ನೇಹಿತರೆ. ನಮ್ಮ
ಕ್ಷೇತ್ರದಲ್ಲಾಗಲಿ, ಸ್ಟೂಡೆಂಟ್ಸ್ ಆಗಲಿ, ವಿದ್ಯಾರ್ಥಿಗಳಾಗಲಿ ಹೊಸ ಹೊಸ ವಿಷಯಗಳು ಅವರು ಕಂಡಿಡೋಕೆ ಸಾಧ್ಯವಾಗುತ್ತೆ. ಇದಕ್ಕೂ ಒಂದು ಅದ್ಭುತ ಕಾನ್ಸೆಪ್ಟ್ ಹೇಳ್ತೀನಿ. 5 ವೈಫ್ಸ್ 1 ಹಸ್ಬೆಂಡ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ಈ ಕಾನ್ಸೆಪ್ಟ್ ಏನಾಗುತ್ತೆ ಅಂದ್ರೆ 5 ವೈಫ್ಸ್ ಅಂದ್ರೆ 5 Ws 1 H ಅಂತ. ಇಲ್ಲಿ ಯಾವುದೇ ಒಂದು ವಿಷಯ ನೀವು ಸಂಗ್ರಹಣೆ ಮಾಡುವಾಗ, ಅರ್ಥ ಮಾಡ್ಕೊಂಡವಾಗ ಇದನ್ನು ಉಪಯೋಗಿಸಿ, ಈ ಪ್ರಿನ್ಸಿಪಲ್ ಉಪಯೋಗಿಸಿ. ಅವಾಗ ತುಂಬಾ ಚೆನ್ನಾಗಿ ಪ್ರತಿಯೊಂದು ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಳಕ್ಕೆ, ಜೀರ್ಣ ಮಾಡ್ಕೊಳಕ್ಕೆ ಅವಕಾಶ ಇದೆ. ಅದು ನಿಮ್ಮ ಜ್ಞಾನವಾಗಿ ಪರಿವರ್ತನೆ ಆಗತ್ತಂತ ನಾನು ಈಗಾಗಲೇ ಹೇಳಿದೆ. ಇದ್ರಲ್ಲಿ ಏನಂತಂದ್ರೆ ಫಸ್ಟ್ W ಏನ್ ಗೊತ್ತಾ? ಹೂ ಡಿಡ್ ಇಟ್, ಅಂದ್ರೆ ಯಾರು ಮಾಡಿದ್ರು. ಅಂದ್ರೆ ಇಲ್ಲಿ ಏನಾಗುತ್ತಂದ್ರೆ ಯಾರು, ಎಲ್ಲಿ, ಯಾರು, ಯಾವಾಗ, ಎಲ್ಲಿ, ಯಾಕೆ, ಏನು, ಹೇಗೆ, ಇದು ವಿಷಯಗಳು. ಇಂಗ್ಲಿಷಲ್ಲಿ ಬರ್ಕೊಳ್ಳಿ. ಹೂ, ವೆನ್, ವೇರ್, ವೈ, ವಾಟ್, ಹೌ. ನೋಡಿ, ಫಸ್ಟ್ ಫೈವ್ ಡಬ್ಲ್ಯೂಸ್ ಅಂತ ಏನೇನು ಹೇಳಿ. ಹೂ ಡಿಡ್ ಇಟ್, ವೆನ್ ಡಿಡ್ ಹ್ಯಾಪನ್, ಏನೋ ಒಂದು ಸಂಘಟನೆ ಬಗ್ಗೆ ಹೇಳ್ತಾ ಇದ್ದೆ ನಾನೀಗ. ಹೂ ಡಿಡ್ ಇಟ್, ಯಾರು ಮಾಡಿದ್ರು. ವೆನ್ ಡಿಡ್ ಹ್ಯಾಪನ್, ಯಾವಾಗ ಆಗಿದೆ. ವೇರ್ ಡಿಡ್ ಹ್ಯಾಪನ್, ಎಲ್ಲಿ ಆಗಿದೆ. ವೈ ವಾಸ್ ಇಟ್ ಡನ್, ಯಾಕಾಗಿದೆ. ವಾಟ್ ಹ್ಯಾಪನ್, ಏನಾಗಿದೆ. ಹೌ ಇಟ್ ಹ್ಯಾಪನ್, ಹೇಗಾಗಿದೆ. ನೋಡಿ, ಇಷ್ಟು ಸಂಗ್ರಹಣ ಮಾಡಿದ್ರೆ ಸಾಕು ಒಂದು ವಿಷಯದ ಬಗ್ಗೆ. ನಿಮ್ಮ ಜೀವನದಲ್ಲಿ ಯಾವುದೇ ವಿಷಯ ನೀವು ಸಂಗ್ರಹಣ ಮಾಡಲಿ, ಈ ರೀತಿಯಲ್ಲಿ ಮಾಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? 100% ನಿಮ್ಮ ಮೆಮೊರಿಯಲ್ಲಿ ಉಳ್ಕೊಂತದೆ. ಅದು ನಿಮಗೆ ಆ ಜ್ಞಾನ ಜೀರ್ಣವಾಗಿ ಅದು ನಿಮ್ಮ ಸ್ವಂತ ಆಗುತ್ತೆ. ಎನಿ ಟೈಮ್ ಬೇಕಾದ್ರೆ ಆ ಜ್ಞಾನ ನಿಮ್ಮ ಒಳಗಡೆ ಇರುತ್ತೆ, ಲಭ್ಯವಾಗುತ್ತೆ. ಇದನ್ನು ಈ ರೀತಿಯಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಇದು ಸ್ಟೂಡೆಂಟ್ಸ್ಗಾಗಲಿ, ದೊಡ್ಡವ್ರಿಗಾಗಲಿ ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. ಈಗ ಮೆಮೊರಿ ಬಗ್ಗೆ ಸ್ವಲ್ಪ ಮಾತಾಡುವಾಗ ಇಷ್ಟೆಲ್ಲ ಅಂಶಗಳು ವಿದ್ಯಾರ್ಥಿಗಳು ಪಾಲನೆ ಮಾಡ್ತಾ ಇದ್ರೆ ಸಾಕು. ಇದೊಂದು ಮೆಥಡ್ ಆಫ್ ಲರ್ನಿಂಗ್ ಅಂತ ಹೇಳ್ತೀವಿ, ಮೆಥಡ್ ಆಫ್ ಮೆಮರೈಸೇಷನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಇನ್ನೊಂದು, ನಮ್ಮ ಲೈಫಲ್ಲಿ ನೋಡ್ತಾ ಇದ್ರೆ ಪ್ರತಿಯೊಬ್ಬರಿಗೂ 2 ಭಯಗಳಿರ್ತದೆ. ಒಂದೇನಂತಂದ್ರೆ ಫಿಯರ್ ಆಫ್ ಪಬ್ಲಿಕ್ ಸ್ಪೀಕಿಂಗ್, ಸೆಕೆಂಡ್ ಫಿಯರ್ ಆಫ್ ಡೆತ್ ಅಲ್ವಾ. ಆಲ್ವೇಸ್ ಈ 2 ಮಾತ್ರ ಕಾಡ್ತಾ ಇರ್ತದೆ ನಾವು ಎಲ್ಲಿ ಹೋದ್ರೂ ಅದೇ ಅಲ್ವಾ. ಸೊ ಫಿಯರ್ ಆಫ್ ಪಬ್ಲಿಕ್ ಸ್ಪೀಕಿಂಗ್ ಅಂದ್ರೆ ಏನು ಅಂದ್ರೆ, ನಾವು ಇನ್ನೊಬ್ರು ಎಲ್ಲ ವೇದಿಕೆ ಮೇಲೆ ಮತ್ತೆ ಎಲ್ಲರ ಮುಂದೆ ನಾವು ಮಾತಾಡ್ಬೇಕಂದ್ರೆ ಒಂಥರ ಭಯ ಅಲ್ವಾ. ಆ ರೀತಿಯಲ್ಲಿ ಇವಾಗನು ನಾವು ಇಂದಿನ ಕ್ಲಾಸಲ್ಲಿ ಅನೇಕ ಮುದ್ರಗಳು ಹೇಳಿದ್ವಿ. ಈ ಮುದ್ರ ಮಾಡಿಕೊಂಡು ನೀವು ವೇದಿಕೆ ಮೇಲೆ ಹೋಗಿ ಚೆನ್ನಾಗಿ ನೀವು ಹೇಳ್ಬೋದು, ಇದೆಲ್ಲ ನಾವು ಹೇಳ್ತಾ ಇದ್ವಿ ಅಲ್ವಾ. ಅದೆಲ್ಲ ಮತ್ತೆ ಒಂದ್ಸರಿ ಇವತ್ತು ಒಂಥರ ಮನನ ಮಾಡ್ಕೊಳ್ಳೋಣ. ಸೊ ಇನ್ನೊಂದೇನಂದ್ರೆ, ಯಾವುದೇ ವಿಷಯವನ್ನು ನಾವು ಪ್ರಯತ್ನ ಮಾಡಿ ಫೇಲ್ಯೂರ್ ಆಗಿದ್ರೆ ಅದರ ಅರ್ಥ ನಾವು ಫೇಲ್ಯೂರ್ ಅಂತ ತಿಳ್ಕೊಬಾರ್ದು. ಯಾವುದೇ ನೀವು ಎಕ್ಸಾಮ್ಸ್ ಬರೆದು ಅದರಲ್ಲಿ ಅಂದ್ರೆ ಮಾರ್ಕ್ಸ್ ಕಡಿಮೆ ಆಗಿದೆ, ಮಾರ್ಕ್ಸ್ ಕಡಿಮೆ ಆದ ತಕ್ಷಣ ನಾವು ಫೇಲ್ಯೂರ್ ಅಂತ ನಾವು ಅನ್ಕೊಂತೀವಿ. ಒಂದು ಉದಾಹರಣೆ ನಾನು ಹೇಳ್ತೀನಿ ನಿಮಗೆ. ಥಾಮಸ್ ಆಲ್ವಾ ಎಡಿಸನ್ ಈ ಬಲ್ಬ್ ಕಂಡಿಡಿದಲ್ಲ, ಅವರು 1000 ಸರಿ ಪ್ರಯತ್ನ ಮಾಡಿ ಫೇಲ್ ಆಗಿ ಮತ್ತೆ 1001ನೇ ಸರಿ ಈ ಬಲ್ಬು ಕಂಡಿಡೋದು. ಇದು ನಮಗೆ ಐಡಿಯಾ ಇರ್ಬೋದು, ನೀವು ಕೇಳಿಸ್ಕೊಂಡಿರ್ಬೋದು ಈ ವಿಷಯನ ಅಲ್ವಾ. ಅಂದ್ರೆ ಇಲ್ಲಿ ಏನಾಗ್ತದೆ ಗೊತ್ತಾ, ಅವ್ರು ಏನ್ ಹೇಳ್ತಾರೆ ಅಂದ್ರೆ ಯಾರೊಬ್ರು ಕೇಳಿದ್ರು, ಇಷ್ಟು ಸರಿ ಫೇಲ್ಯೂರ್ ಆಗಿದೆಲ್ಲ ನಿಮ್ಗೆ ಹೇಗೆ ತಾಳ್ಮೆ ಇತ್ತು, ಹೇಗೆ ನೀವು ಸಹನೆ ಮಾಡಿದ್ರು ಅಂತಂದ್ರೆ ಅವ್ರು ಹೇಳಿದ್ರು, ನಾನು 1000 ಸರಿ ಟ್ರೈ ಮಾಡಿ ಪ್ರಯತ್ನ ಮಾಡಿ ಏನ್ ಕಂಡಿಡಿದೆ ಅಂದ್ರೆ, ಇದು 1000 ಮಾರ್ಗದಲ್ಲಿ ಹೇಗೆ ಬಲ್ಬು ಕಂಡಿಡಕ್ಕೆ ಆಗಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. 1001ನೇ ಸಾರಿ ತಿಳ್ಕೊಂಡಿದ್ದೀನಿ ಇದು ಕರೆಕ್ಟ್ ಮಾರ್ಗ ಅಂತ ತಿಳ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಅಂದ್ರೆ 1000 ಟೈಮ್ಸ್ ಫೇಲ್ ಆಗುವಾಗ ಅವ್ರಿಗೆ ಅರ್ಥ ಆಗಿರೋದು, ದೀಸ್ ಆರ್ ನಾಟ್ ದ ವೇಸ್ ಟು ಇನ್ವೆಂಟ್ ದ ಬಲ್ಬ್. 1001ನೇ ಪ್ರಯತ್ನ ಏನ್ ಮಾಡಿದ್ರು, ದಿಸ್ ಇಸ್ ದ ಪರ್ಫೆಕ್ಟ್ ವೇ ಆಫ್ ಇನ್ವೆಂಟಿಂಗ್ ದ ಬಲ್ಬ್ ಅಂತ ಕನ್ಕೊಂಡಿದ್ದಾರೆ ಅವ್ರು. ನೋಡಿ, ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ಏನಾಗುತ್ತೆ ಹೇಳಿ. ನಾವು ಎಕ್ಸಾಮ್ ಬರ್ದೀವಿ, ಮಾರ್ಕ್ಸ್ ಕಡಿಮೆ ಆಯ್ತು, ನೋ ಪ್ರಾಬ್ಲಮ್. ಏನಾಗುತ್ತೆ, ಸ್ವಲ್ಪ ಮಾರ್ಕ್ಸ್ ಕಡಿಮೆ ಆಗಿದೆ, ಇನ್ನೊಂದ್ಸರಿ ಪ್ರಯತ್ನ ಮಾಡಿ ಇನ್ನೂ ಬೆಸ್ಟ್ ವೇ ಆಫ್ ಲರ್ನಿಂಗ್, ಇನ್ನೂ ಇಂಪ್ರೂವ್ ಮಾಡ್ಕೋಬಹುದು. ಅದರಲ್ಲಿ ತಪ್ಪೇನಿದೆ. ಎಷ್ಟು ಸರಿ ಫೇಲ್ ಆದ್ರೆ ಏನು, ಒಂದ್ಸರಿ ಫೇಲ್ ಆದ್ರೆ ಈ ಮಾರ್ಗದಲ್ಲಿ ಆಗಲ್ಲ, ಅರ್ಥ ಆಯ್ತು. ನೆಕ್ಸ್ಟ್ ಫೇಲ್ ಆದ್ರೆ ಈ ಮಾರ್ಗದಲ್ಲಿಯೂ ಆಗಲ್ಲ. ಇದೇ ಸರಿ ಫೇಲ್ ಆಗ್ತಾ ಇದ್ರೆ, ಎಷ್ಟು ಸರಿ ಫೇಲ್ ಆದ್ರೆ ಅಷ್ಟು ಮಾರ್ಗಗಳು ಇದು ಕರೆಕ್ಟ್ ಅಲ್ಲ ಅಂದ್ರೆ ಕರೆಕ್ಟ್ ಸಿಗತ್ತೆ ಕೊನೆಗೆ. ಆ ರೀತಿಯಲ್ಲಿ ಥಾಮಸ್ ಆಲ್ವಾ ಎಡಿಸನ್ ಈ ಬಲ್ಬ್ನ ಕಂಡಿಡಿದ ಸ್ನೇಹಿತರೆ. ಇಷ್ಟು ಸಾಕಲ್ಲ ನಮ್ಗೆ ಪ್ರೇರಣಕ್ಕೆ. ಅದೇ ರೀತಿಯಲ್ಲಿ ಸ್ಟೂಡೆಂಟ್ಸ್ ಆಗ್ಲಿ, ದೊಡ್ಡವರಾಗ್ಲಿ, ಈ ರೀತಿಯಲ್ಲಿ ನಿಮ್ಮ ಜೀವನ ವಿಧಾನ ಇನ್ನು ಇರಬೇಕು ಅಂತ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ. ಆಮೇಲೆ ಇನ್ನೊಂದೇನಂದ್ರೆ, ಯಾವುದೇ ಒಂದು ವಿಷಯವನ್ನು ಸ್ಟೂಡೆಂಟ್ಸು ಈ ರಿವಿಷನ್ ಮಾಡ್ಕೊಂಡಿರ್ತಾರೆ ನೋಡಿ. ಪ್ರತಿ ದಿವಸ ಈಗಾಗಲೇ ಹೇಳಿದ್ದೀನಿ ಯಾವ ರೀತಿಯಲ್ಲಿ ನೀವು ಮೆಮರೈಸ್ ಮಾಡ್ಕೋಬೇಕಂತ. ಈ ರಿವ್ಯೂ ಅನ್ನೋದು ಪ್ರತಿ ಒಂದು 14 ದಿವಸಕ್ಕೊಂದ್ಸರಿ ಯಾವುದೇ ವಿಷಯವನ್ನು
ನಾವು ರಿವೈಸ್ ಮಾಡ್ಕೊತಾ ಇದ್ರೇನೆ ನಮ್ಮಲ್ಲಿ ಇರುತ್ತೆ ಅದು. ಯಾಕಂದ್ರೆ ಇನ್ನೊಂದು ವಿಷಯ ಹೇಳ್ತೀನಿ, ನಮ್ಮ ದೇವರು ಕೊಟ್ಟಿರುವಂತ ಒಂದು ವರದಾನ ಏನಂತಂದ್ರೆ ಮಾನವನಿಗೆ ಅದು ಮರೆಯೋದು, ಅಂದ್ರೆ ಮರ್ತು ಬಿಡ್ತೀವಿ ನಾವು. ಆ ಮರೆಯೋದು ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಜೀವನ ಈ ಭೂಮಿ ಮೇಲೆ. ಎಷ್ಟೋ ವಿಷಯಗಳು ನಾವು ಕೇಳಿಸ್ಕೊಂತೀವಿ, ಅನೇಕ ಒಂಥರ ನೆಗೆಟಿವ್ ವಿಷಯಗಳು ಏನೇನೋ ಕೇಳಿಸ್ಕೊಂತಾ ಇರ್ತೀವಿ. ಈ ವಿಷಯಗಳು ಕೇಳಿಸ್ಕೊಳ್ಳುವಾಗ ಹಾಗೆ ಮೆಮೊರಿಯಲ್ಲಿ ಇಟ್ಕೊಂಡ್ರೆ ನಮ್ಮ ಜೀವನ ಕಷ್ಟ ಆಗ್ಬಿಡುತ್ತೆ ಸ್ನೇಹಿತರೆ, ಅಲ್ವಾ? ಎಷ್ಟೋ ಇನ್ನೊಬ್ರು ಬೈಯೋದಾಗ್ಲಿ, ಇನ್ನೊಬ್ರು ಕೆಟ್ಟದಾಗ ಮಾತಾಡೋದಾಗ್ಲಿ, ಆ ಇನ್ನೊಂದು ಭಾವೋದ್ರೇಕಗಳಾಗ್ಲಿ, ಈ ರೀತಿಯಲ್ಲಿ ಎಷ್ಟೋ ಸಂಕಟಗಳಾಗ್ತಾ ಇರ್ತದೆ ನಮ್ಮ ಜೀವನದಲ್ಲಿ. ಆಚೆ ಕಡೆಯಿಂದ ಬರೋದು, ನಮ್ಮ ಮನೆಯಿಂದ ಬರೋದು, ಈ ರೀತಿಯಲ್ಲಿ ಅನೇಕ ನೆಗೆಟಿವ್ ಆಲೋಚನೆ ನಮ್ಮಿಂದ ಉತ್ಪನ್ನ ಆಗೋದು, ಇವೆಲ್ಲಾನು ಸೇರಿಸಿ ಕ್ರೋಢೀಕರಿಸಿ ನಾವು ಮೈಂಡಲ್ಲಿ ಇಟ್ಕೊಳಕ್ ಹೋಗಿದ್ದಿದ್ರೆ ನಮ್ಮ ಜೀವನ ಅಸ್ತವ್ಯಸ್ತವಾಗತ್ತೆ. ಅದರಲ್ಲಿ ಅದು ಸತ್ಯ. ಅದಕ್ಕೋಸ್ಕರ ದೇವರು ಅಂದ್ರೆ ಈ ಸೃಷ್ಟಿಕರ್ತ ಏನ್ ಮಾಡಿದೆ ಅಂದ್ರೆ, ನೀವು ಯಾವುದೇ ವಿಷಯವನ್ನು ಮೆಮೊರಿಯಲ್ಲಿ ಇಟ್ಕೊಂಡು ಆಗಲ್ಲ, ಅದನ್ನು ಮರೆಯೋದು ಗ್ಯಾರಂಟಿ. ಅದು ಉತ್ತಮದೇ. ಆದ್ರೆ ಎಕ್ಸಾಮ್ಸ್ಗೋಸ್ಕರ ನೀವು ಪದೇ ಪದೇ ಓದಿರೋದು ಎಲ್ಲ ಚೆನ್ನಾಗಿ ಮೈಂಡಲ್ಲಿ ಇಟ್ಕೋಬೇಕಂದ್ರೆ ಒಂದು 14 ದಿವಸ ಒಳಗಡೆ ಯಾವುದೇ ವಿಷಯವನ್ನು ನೀವು ಒಂದ್ಸರಿ ಓದಿದ ಮೇಲೆ 14 ದಿವಸದಲ್ಲಿ ನಾವು ಮತ್ತೆ ರಿಪಿಟೇಷನ್ ಮಾಡಲೇಬೇಕು. ಮಾಡಿದ್ರೇನೆ ಅದು ಮೈಂಡಲ್ಲಿ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಏನಾಗುತ್ತಂದ್ರೆ ಇನ್ನೊಂದು, ಪ್ರತಿಯೊಂದು ವಿಷಯ ಯಾವುದೇ, ಈಗ ಇನ್ನೊಂದು ದೊಡ್ಡವರಿಗೆ ಸ್ವಲ್ಪ ಜನಕ್ಕೆ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಯಾವ ಥರ ಅಂದ್ರೆ ಮರೆಯೋದು ಅಂತ. ಅಂದ್ರೆ ಎಲ್ಲೋ ಕೀ ಇಡ್ತಾರೆ, ಆ ಕೀ ಎಲ್ಲಿಟ್ಟಿದ್ರೋ ಗೊತ್ತಿಲ್ಲ, ಅಲ್ವಾ? ತುಂಬಾ ಜನ ನೋಡ್ತಾ ಇರ್ತೀವಿ. ಆಮೇಲೆ ಯಾರೋ ಒಬ್ಬರು ವ್ಯಕ್ತಿ ನೋಡಿರ್ತೀವಿ, ಆದ್ರೆ ಮತ್ತೆ ನೋಡಿದ್ರೆ ಅವ್ರಿಗೆ ಅವ್ರ ಫೇಸು ಯಾವುದು ನಮ್ಗೆ ನೆನಪಿಗೆ ಬರಲ್ಲ. ಈ ರೀತಿಯಲ್ಲಿ ಮತ್ತೆ ಸ್ಟವ್ ಮೇಲೆ ಹಾಲಿಡ್ತೀವಿ, ಹಾಲು ಬಯಸ್ತಾ ಇರ್ತೀವಿ, ಮತ್ತೆ ಅದನ್ನ ಮರ್ತ್ಬಿಟ್ಟು ಇನ್ನೊಂದೇನೋ ಮಾಡ್ತಾ ಇರ್ತೀವಿ. ಏನು ಈ ತರ ಆಗ್ತಾ ಇರ್ತದೆ? ಹೇಗೆ ಈ ತರ ಆಗ್ತಾ ಇರ್ತದೆ ಇಲ್ಲಿ ಅಂದ್ರೆ, ಅದ್ರ ಅರ್ಥ ಏನಂತಂದ್ರೆ ವಿ ಆರ್ ನಾಟ್ ಲಿವಿಂಗ್ ಅಟ್ ದ ಪ್ರೆಸೆಂಟ್ ಮೂಮೆಂಟ್. ನೀವು ಹಾಲಿಡುವಾಗ ಹಾಲು ನೋಡುತ್ತಾ ನಿಮ್ಮ ಪೂರ್ತಿ ಗಮನ ಅಲ್ಲಿ ಇದ್ರೆ, ಅವೇರ್ನೆಸ್ ಇದ್ರೆ, ಖಂಡಿತ ಅದು ನಿಮ್ಮಲ್ಲಿ ಹಾಗೆ ಉಳ್ಕೊಂತದೆ. ನೀವು ಎಲ್ಲೇ ಹೋದ್ರೂ ಅದು ಮತ್ತೆ ನಿಮ್ಮಲ್ಲಿ ಖಂಡಿತ ಆ ಮೆಮೊರಿಯಲ್ಲಿ ಇರ್ತದೆ. ಆ ಹಾಲನ್ನು ಮತ್ತೆ ಕರೆಕ್ಟ್ ಟೈಮಲ್ಲಿ ಬಂದು ನೀವು ಆಫ್ ಮಾಡಕ್ಕೆ ಸ್ಟವ್ ಆಫ್ ಮಾಡಕ್ಕೆ ಅವಕಾಶ ಇರುತ್ತೆ. ಆ ರೀತಿಯಲ್ಲಿ ನಿಮಗೆ ಅವಕಾಶ ಕೊಡುತ್ತೆ ದೇಹಕ್ಕೆ ಇಂಟೆಲಿಜೆನ್ಸ್ ಇದೆ. ಅದೇ ರೀತಿಯಲ್ಲಿ ಅನೇಕ ವಿಷಯಗಳು ನಾವು ಈ ಮಧ್ಯದಲ್ಲಿ ಅಂದ್ರೆ ವಯಸ್ಸು ಹೆಚ್ಚಾಗುವಾಗ ಏನ್ ಹೇಳ್ತಾರೆ, ನಾವು ಎಲ್ಲೋ ಇಟ್ಟಿದ್ದೀನಿ, ಅದು ಮರ್ತು ಬಿಟ್ಟಿದ್ದೀನಿ, ಅದು ನೆನ್ಪು ಬರ್ತಾ ಇಲ್ಲ, ಕೀ ಆಗ್ಲಿ, ಇನ್ನೊಂದಾಗ್ಲಿ, ಹೆಲ್ಮೆಟ್ ಆಗ್ಲಿ, ಎಲ್ಲೊಂದು ಕಡೆ ಇಡ್ತೀವಿ, ಮತ್ತೆ ಅದು ಮರ್ತು ಬಿಡ್ತೀವಿ. ಅವಾಗ ತೊಂದರೆಗಳು ಫೇಸ್ ಮಾಡ್ತಾರೆ. ಅದ್ ಕಾರಣ ಏನಪ್ಪಾ ಅಂತಂದ್ರೆ, ನೀವು ಯಾವಾಗ ಏನೇ ವಸ್ತು ಇಡಕ್ ಹೋದ್ರೆ ಅಲ್ಲಿ ನಿಮ್ಮ ಪೂರ್ತಿ ಗಮನ ಇರಬೇಕು. ದಟ್ಸ್ ಕಾಲ್ಡ್ ಲಿವಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ದಟ್ಸ್ ಕಾಲ್ಡ್ ಪವರ್ ಆಫ್ ನೌ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಮಾಡಿದ್ರೆ ಸಾಕು, ನೀವು ಮರೆಯೋದಂತೂ ಗ್ಯಾರಂಟಿ ಇಲ್ಲ. ಮರೆಯೋದಂತೂ ಏನು ತೊಂದರೆ ಇಲ್ಲ, ಮರೆಯೋದಂತೂ ಏನು ನಿಮ್ಮ ಎಫೆಕ್ಟೇ ಆಗಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ. ಸೊ ಇದೇ ರೀತಿಯಲ್ಲಿ ಹಲವಾರು ವಿಷಯಗಳಲ್ಲಿ ಈ ತರ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಅಂದ್ರೆ ಇನ್ನೊಂದು ಏನಂದ್ರೆ, ನಮ್ಮ ಜೀವ ಗಡಿಯಾರವನ್ನು ನಾವು ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಜೈವಿಕ ಗಡಿಯಾರ ಅಂತ ಹೇಳ್ತೀವಲ್ಲ, ಬಯೋಲಾಜಿಕಲ್ ಕ್ಲಾಕ್ ಅಂತ ನಮ್ಮಲ್ಲಿ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರು ನಿಮ್ಗೆ ಯಾವ ತೊಂದರೆ ಆಗಲ್ಲ. ಯಾವ ರೀತಿ ಅಂತಂದ್ರೆ, ನಾವು ಮಲಗುವಾಗ ಯಾರಿಗನ್ನ ನೋಡಿ, ಸ್ವಲ್ಪ ಜನ ನೋಡ್ತಾ ಇರ್ತೀವಿ, ಅವ್ರಿಗೂ ಬೆಳಗ್ಗೆ ಹೇಳೋ ಅಭ್ಯಾಸ ಇಲ್ಲ, ಆದ್ರೂ ಏರ್ಪೋರ್ಟ್ ಹೋಗ್ಬೇಕು 3 ಗಂಟೆಗೆ ಅಂದ್ರೆ ಅವ್ರು ಮಲ್ಕೊಂಡುವಾಗ ನಾನು ಏರ್ಪೋರ್ಟ್ಗೆ ಹೋಗ್ಬೇಕು 3 ಗಂಟೆಗೆ ಅಂತ ಒಂದು 4-5 ಸರಿ ಹೇಳ್ಕೊಂತಾರೆ ಸಾಕು. ಮಲ್ಕೊಂಡಿದ್ರೆ ಅಲಾರಂ ಹೊಡಿಯೋಕ್ ಮುಂಚೆನೆ ಇವರು ಎದ್ದಿರ್ತಾರೆ. ಕಾರಣ ಏನು ಅಂತಂದ್ರೆ, ಅವರು ಜೈವಿಕ ಗಡಿಯಾರವನ್ನು ಉಪಯೋಗಿಸ್ಕೊಂಡಿದ್ದಾರೆ. ಬಯೋಲಾಜಿಕಲ್ ಕ್ಲಾಕ್, ಸರ್ಕೇಡಿಯನ್ ಕ್ಲಾಕ್, ಅದನ್ನು ಉಪಯೋಗಿಸ್ಕೊಂಡಿದ್ದಕ್ಕೋಸ್ಕರ ಇದಾಗಿದೆ, ಅಲ್ವಾ? ಅದೇ ರೀತಿಯಲ್ಲಿ ಸ್ನೇಹಿತರೆ, ನಾವೂ ಅಷ್ಟೇ. ಈಗ ಸ್ಟವ್ ಮೇಲೆ ಹಾಲಿಡ್ತಾ ಇದ್ದಂತ ಇಟ್ಕೊಳ್ಳಿ, 10 ನಿಮಿಷ ನಾನು ಸ್ಟಾಪ್ ಮಾಡಬೇಕು ಅಂತ ನೀವು ಫೀಲ್ ಮಾಡ್ಕೋಬೇಕು. ನೀವು ಪ್ರೆಸೆಂಟ್ ಮೂಮೆಂಟ್ ಇರಬೇಕು. ಹಾಗೆ ಆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದ್ದು ಆ ತಕ್ಷಣ ಅಲ್ಲಿ ಪೂರ್ತಿ ಗಮನದಿಂದ ಅಲ್ಲಿ ಸ್ಟವ್ ಮೇಲೆ ಇಡ್ತಾ ಇದ್ವಿ, ಮತ್ತೆ 10 ನಿಮಿಷ ನಾನು ಸ್ಟಾಪ್ ಮಾಡಬೇಕು ಅಂತ ನೀವು ಫೀಡ್ ಮಾಡ್ಕೊಂಡ್ರೆ ನಿಮ್ಮ ದೇಹ ಅದನ್ನು ಎಚ್ಚರಿಕೆ ಮಾಡುತ್ತೆ ನಿಮ್ಗೆ. ಆಯ್ತಾ? ಈ ರೀತಿಯಲ್ಲಿ ಮಾಡ್ಕೋಬೇಕು. ಇದೆಲ್ಲ ಅಷ್ಟೇ. ಈ ಸರ್ಕೇಡಿಯನ್ ಕ್ಲಾಕ್ ಯಾರು ಉಪಯೋಗಿಸ್ಕೊಂತಾರೋ ಅದ್ಭುತ ಕೆಲಸ ಆಗತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ಅನೇಕ ವಿಷಯಗಳು ಅಂದ್ರೆ ಪ್ರತಿಯೊಂದೂ ಅಷ್ಟೇ. ನಾವು ನಮ್ಮ ಜೀವನದಲ್ಲಿ ಈಗ ಅನೇಕ ವಿಷಯ ಈ ತರ ಪ್ರತಿಯೊಂದು ಅಳವಡಿಸ್ಕೊಂತ ಹೋದ್ರೆ ನಮ್ಗೆ ಅದ್ಭುತ ವಿಷಯಗಳು ಸಿಗ್ತದೆ. ಸೊ ಅದಕ್ಕೋಸ್ಕರ ಇನ್ನೊಂದೇನಂತಂದ್ರೆ, ಯಾವಾಗ್ಲೂ ಅಷ್ಟೇ ನಾವು ನಮ್ಮ ಜೀವನದಲ್ಲಿ ಸ್ವಲ್ಪ ವಿಷಯಗಳು ಏನಂತಂದ್ರೆ, ಈ ಮುದ್ರಗಳು, ಈ ಸಾಧನಗಳು ಸ್ವಲ್ಪ ಮಾಡ್ತಾ ಹೋಗ್ಬೇಕು. ಸೊ ಮೊದಲನೇದಾಗಿ ಸ್ಟೂಡೆಂಟ್ಸ್ಗೆ ಇನ್ ಸ್ವಲ್ಪ ಸಲಹೆಗಳು ಏನು ಕೊಡ್ಬೋದು ಅಂದ್ರೆ,
ಪ್ರತಿನಿತ್ಯ 10 ನಿಮಿಷ ಧ್ಯಾನ. ಬೆಳಗ್ಗೆ 10 ನಿಮಿಷ, ಸಾಯಂಕಾಲ 10 ನಿಮಿಷ. ಕ್ಲಾಸ್ಗೂ ಅಂದರೆ ಎಕ್ಸಾಮ್ಗೆ ಹೋಗೋ ಮುಂಚೆ, ಎಕ್ಸಾಮು ಇಂದ ಬಂದಿದ ಮೇಲೇನೂ 10 ನಿಮಿಷ. ಇಲ್ಲಿ ಏನಾಗುತ್ತೆ ಗೊತ್ತಾ, ಈ ಧ್ಯಾನದಿಂದ ಪ್ರಾಣಶಕ್ತಿ ಒಂದು, ಅವರಲ್ಲಿರುವಂಥ ಏನೇ ಈ ನಕಾರಾತ್ಮಕ ಯೋಚನೆಗಳೆಲ್ಲ ಖಾಲಿ ಆಗೋದು ಅಲ್ವಾ. 10 ನಿಮಿಷದಿಂದ 15 ನಿಮಿಷ, ಅವರ ಏಜ್ ಎಷ್ಟಿದೆ ಅಷ್ಟು ನಿಮಿಷ ಕನಿಷ್ಠ ಪಕ್ಷ ಬೆಳಗ್ಗೆ ಸಾಯಂಕಾಲ ಧ್ಯಾನ ಮಾಡಲೇಬೇಕು. ಆ ಧ್ಯಾನ ಮಾಡೋಕ್ಕೂ ಒಂದು ಈ ಕ್ಯಾಪ್ ಪಿರಮಿಡ್ ಉಪಯೋಗಿಸಿ ಧ್ಯಾನ ಮಾಡಿಸಿ, ಅದೊಂದು ಇಂಪಾರ್ಟೆಂಟ್. ಆ ಸಮಯ ನೀವು ಯಾವಾಗನ್ನ ಅಂದರೆ ಬೆಳಗ್ಗೆ ಎದ್ದಿದ ಮೇಲೆ ಅವ್ರು ಸ್ಕೂಲ್ ಹೋಗೋಕೆ ಮುಂಚೆ ಒಂದು 10 ನಿಮಿಷ ಕಂಡಿಡಬೇಕಾಗತ್ತೆ. ನೀವು ಖಂಡಿತ ಧ್ಯಾನ ಮಾಡಿಸೇ ಕಲಿಸಿ. ಇನ್ನು ಅವ್ರಿಗೆ ಹೇಳ್ಕೊಡಿ. ಅಂದರೆ ಸ್ವಲ್ಪ ಮಕ್ಕಳು ಕೇಳಿಸ್ಕೊಂತಾರೆ, ಸ್ವಲ್ಪ ಮಕ್ಕಳು ಕೇಳಿಸ್ಕೊಳಲ್ಲ. ಆದರೂ ಪ್ರಯತ್ನ ಮಾಡ್ತಾ ಇರ್ಬೇಕು ನಾವು. ಇನ್ನೇನು ಮಾಡೋಕ್ಕೆ ಸಾಧ್ಯವಾಗುತ್ತೆ ಹೇಳಿ. ಪ್ರಯತ್ನ ಮಾಡ್ತಾ ಇರೋದು ನಮ್ಮ ಧರ್ಮ, ನಾವು ಮಾಡ್ತಾನೆ ಇರಬೇಕು. ಸೊ ಈಗ ಅವರು ಸಮಯ ಇಲ್ಲ ಅಂತಂದರೆ ಬಸ್ಸಲ್ಲಿ ಎತ್ತಿದ ಮೇಲೆ ಸುಮ್ಮನೆ ಗಾಸಿಪ್ ಎಲ್ಲ ಬಿಟ್ಬಿಟ್ಟು ಒಂದು 10 ನಿಮಿಷ ಧ್ಯಾನದಲ್ಲಿ ಕೂತ್ಕೊಂಡ್ರೆ, 10-15 ನಿಮಿಷ ಧ್ಯಾನದಲ್ಲಿ ಕೂತ್ಕೊಂಡ್ರೆ ಒಂದೊಂದ್ಸರಿ ಗಂಟೆಗಳ ಆಗ್ತದೆ ಸ್ಕೂಲ್ಗೆ ಹೋಗೋಕ್ಕೆ. ಅವಾಗಲೂ ಅಷ್ಟೇ ಒಂದು ಅರ್ಧ ಗಂಟೆ ಎಷ್ಟು ಸಾಧ್ಯವಾದ ಅಷ್ಟು ಅವರು ಧ್ಯಾನದಲ್ಲಿ ಕೂತ್ಕೊಂಡು ಹಾಗೆ ಹೋಗ್ತಾ ಇದ್ರೆ ಅವ್ರಿಗೆ ಅದ್ಭುತ ಪ್ರಾಣಶಕ್ತಿ ಮತ್ತೆ ಅವರಲ್ಲಿ ನೆನಪಿನ ಶಕ್ತಿ, ಏಕಾಗ್ರತೆ ಎಲ್ಲ ಹೆಚ್ಚಾಗತ್ತೆ. ಏನು ಹೆಚ್ಚಾಗಲ್ಲ ಇಲ್ಲಿ ಧ್ಯಾನದಲ್ಲಿ, ಏನು ಸಾಧ್ಯವಾಗಲ್ಲ, ಪ್ರತಿಯೊಂದು ಸಾಧ್ಯವಾಗುತ್ತೆ. ಈ ಧ್ಯಾನ ಅನ್ನೋದು ಮಕ್ಕಳಿಗೆ ಅಷ್ಟು ಇಂಪಾರ್ಟೆಂಟ್ ಕೆಲಸ ಮಾಡುತ್ತೆ. ಇದು ನಾವು ನೆನಪಿಟ್ಕೊಂಡು ಇದನ್ನು ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ಈಗಾಗಲೇ ನಿಮ್ಮಲ್ಲಿ ಅನೇಕ ಮಾಸ್ಟರ್ಸ್ ಇದ್ದಾರೆ ಇಲ್ಲಿ, ಇವೆಲ್ಲ ಪಾಲನೆ ಮಾಡ್ತಾ ಇರ್ತಾರೆ. ಆದರೆ ಇನ್ನೂ ಹೆಚ್ಚಾಗಿ ಇದನ್ನು ನೆನಪಿಟ್ಟುಕೊಂಡು ಈ ಎಕ್ಸಾಮ್ಸ್ ಟೈಮಲ್ಲಿ, ಖಂಡಿತ ಎಕ್ಸಾಮ್ಸ್ ಟೈಮಲ್ಲಿ ಸೊ ಒಂದು ಎಚ್ಚರಿಕೆಯಿಂದ ಪಾಲನೆ ಮಾಡಿ. ಯಾರು ಇದನ್ನು ತಪ್ಪಿಸಬಾರ್ದು ಸ್ನೇಹಿತರೆ. ಪ್ರತಿನಿತ್ಯ ಪ್ರತಿ ದಿವಸ ಎಕ್ಸಾಮ್ಸ್ ಇನ್ನು ಇಲ್ಲಿಂದ ಶುರು ಆದರೆ ಇನ್ನು ಮೇ ಬಿ ಈಗಾಗಲೇ ಶುರು ಆಗಿರ್ತದೆ ಸ್ವಲ್ಪ, ಆದರೂ ಒಂದು ಎರಡು ತಿಂಗಳಂತೂ ಈ ಫೆಬ್ರವರಿ ಮಾರ್ಚ್ ಎಂಡ್ವರೆಗೂ ಅನ್ಕೊಳ್ಳಿ, ಅಷ್ಟುವರೆಗೂ ಎಕ್ಸಾಮ್ಸ್ ನಡೀತಾನೆ ಇರ್ತದೆ. ಒಂದಿಲ್ಲ ಅಂದರೆ ಇನ್ನೊಂದು, ಒಂದು ಕ್ಲಾಸ್ ಇಲ್ಲ ಅಂದರೆ ಇನ್ನೊಂದು ಗ್ರೇಡಲ್ಲಿ ನಡೀತಾನೆ ಇದೆ, ಎಕ್ಸಾಮ್ಸ್ ನಡೀತಾ ಇರ್ತದೆ. ಅದಕ್ಕೋಸ್ಕರ ಈ ಎರಡು ತಿಂಗಳಂತೂ ಯಾರನ್ನೂ ತಪ್ಪಿಸಿದೆ, ಯಾವುದೇ ಶಾಲೆ ಇರಲಿ, ಕಾಲೇಜ್ ಇರಲಿ, ಯೂನಿವರ್ಸಿಟಿ ಇರಲಿ, ಪ್ರತಿಯೊಬ್ಬರು ಧ್ಯಾನ ಮಾಡಿಕೊಂಡೇ ಎಕ್ಸಾಮ್ಗೆ ಹೋಗ್ಬೇಕು, ಧ್ಯಾನ ಮಾಡಿಕೊಂಡೇ ಕ್ಲಾಸ್ಗೆ ಹೋಗ್ಬೇಕು. ಮತ್ತೆ ಬಂದಿದ ಮೇಲೇನೂ ಒಂದು 10-20 ನಿಮಿಷ ಅವ್ರ ಏಜ್ ಪ್ರಕಾರ ಅಷ್ಟು ನಿಮಿಷ ಕಾಲ ಧ್ಯಾನ ಮಸ್ಟ್. ಆಮೇಲೆ ಎಕ್ಸಾಮ್ ಪ್ರಿಪೇರ್ ಮಾಡುವಾಗ ಪಿರಮಿಡ್ ಇಟ್ಕೊಂಡು ಓದಕ್ಕೆ ಓಕೆ. ಆ ಪಿರಮಿಡ್ ಶಕ್ತಿಯನ್ನು ಅತ್ಯಂತ ಅದ್ಭುತ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋಕೆ ಹೇಳಿ. ಆಮೇಲೆ ಇನ್ನೂ ಅವಕಾಶ ಇದ್ರೆ ಒಂದು ಸಣ್ಣ ಪಿರಮಿಡ್ ಇದ್ರೆ ಅವ್ರ ಪಕ್ಕದಲ್ಲಿ ಒಂದು ಬಾಟ್ಲ್ ಇಟ್ಬಿಟ್ಟು ಬಾಟ್ಲ್ ಮೇಲೆ ಒಂದು ಸಣ್ಣ ಪಿರಮಿಡ್ ಇಡಿ. ಆ ಪಿರಮಿಡ್ ನೀರನ್ನು ಕುಡಿತಾ ಇರಬೇಕಾಗತ್ತೆ. ಅವ್ರು ಪದೇ ಆ ನೀರನ್ನು ಕುಡಿತಾ ಇರಬೇಕು ಎಕ್ಸಾಮ್ಸ್ ಓದುವಾಗ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ಮಾಡಿ. ಆಗ್ಲೇ ನೈಟ್ ಈವ್ನಿಂಗು, ಬೆಳಗ್ಗೆ ಸ್ಕೂಲ್ಗೆ ಹೋಗೋ ಮುಂಚೆ, ನೈಟ್ ಈವ್ನಿಂಗು ಬಂದ ತಕ್ಷಣ, ಇಲ್ಲಾಂದ್ರೆ ಮತ್ತೆ ಮಲಗುವಾಗ ಏನ್ ಮಾಡ್ತಿದ್ರೆ ಒಂದು ಸಣ್ಣ ಮ್ಯೂಸಿಕ್, ಈ ಮೆಡಿಟೇಷನ್ ಮ್ಯೂಸಿಕ್ ಇದೆಲ್ಲ, ಸೊ ಫ್ಲೂಟ್ ಮ್ಯೂಸಿಕ್, ಕೊರಳು, ಈ ರಾಗ ಇದೆಲ್ಲ, ಅದನ್ನು ಇಟ್ಬಿಟ್ಟು ಒಂದು 10 ನಿಮಿಷ 15 ನಿಮಿಷ ಅವರು ಮಲಗಿಸಿದ್ರೆ, ಸೊ ಅವ್ರಿಗೆ ಒಳಗಡೆ ಇರುವಂತ ಎಲ್ಲ ಈ ನಕಾರಾತ್ಮಕ ವಿಷಯಗಳು ಅವತ್ತೇನೇನು ಸಂಗ್ರಹಣ ಇರುತ್ತೆ ಎಲ್ಲಾನು ಆಚೆಗೆ ಹೋಗ್ಬಿಡ್ತದೆ. ಅವಾಗ ಫ್ರೆಶ್ ಆಗ್ತಾರೆ, ಬೆಳಗ್ಗೆಲ್ಲ ಎದ್ದೋಕೆಲ್ಲ ತುಂಬಾ ಫ್ರೆಶ್ ಆಗ್ತಾರೆ. ಇನ್ನೊಂದು ಸರಿಯಾದ ನಿದ್ರೆ, ಸರಿಯಾದ ಸಮಯ, ಅಂದ್ರೆ ನಿದ್ರೆನೂ ಅಷ್ಟೇ. ಎಕ್ಸಾಮ್ಸ್ ಟೈಮ್ ಅಂತ ಹೇಳ್ಬಿಟ್ಟು ತುಂಬಾ ಮಕ್ಳು ಏನ್ ಮಾಡ್ತಾರೆ, ಪೂರ್ತಿ ನೈಟ್ ಎಲ್ಲ ಓದೋದು, ಬೆಳಗ್ಗೆ ಹೇಳೋದು, ಅದು ತಪ್ಪು. ಅವ್ರಿಗೂ ಸರಿಯಾದ ನಿದ್ರೆ ಇದ್ರೆ ನೋಡಿ, ಯಾವಾಗ್ಲೂ ಅಷ್ಟೇ, ನಿದ್ರೆ ಏನಿದೆಯೋ ಅದು ಸರಿಯಾದ ರೀತಿಯಲ್ಲಿ ಸರಿಯಾದ ಪರಿಣಾಮದಲ್ಲಿ ಕೊಟ್ರೆ ನೆನಪಿನ ಶಕ್ತಿ ಅದ್ಭುತವಾಗಿರುತ್ತೆ. ನೆನಪಿನ ಶಕ್ತಿ ಏಕಾಗ್ರತಕ್ಕೂ ನಿದ್ರೆನೂ ಅತಿ ಮುಖ್ಯ ಕಾರಣ ಅಂತ ಹೇಳ್ಬೋದು. ಆದ್ರೆ ನಿದ್ರೆ ಕಮ್ಮಿ ಆಗಿದ್ರೆ ಏನಾಗುತ್ತೆ, ಮನಸ್ಸಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ನಿನ್ನೆ ನಾವು ಏನೇನು ನಕಾರಾತ್ಮಕ ವಿಷಯಗಳು ನಡೀತದೋ ನಮ್ಮ ಮೈಂಡಲ್ಲಿ, ಅವೆಲ್ಲ ಹಾಗೆ ಉಳ್ಕೊಂತದೆ. ಅದೇ ನಿದ್ದೆ ಮಾಡಿದ್ರೆ ರಿಫ್ರೆಶ್ ಆಗ್ಬಿಡ್ತದೆ, ಫ್ರೆಶ್ ಆಗ್ತದೆ. ನಿಮ್ಗೆಲ್ಲ ಗೊತ್ತು, ಸರಿಯಾದ ನಿದ್ದೆ ಮಾಡಿದ್ರೆ ನೈಟಲ್ಲಿ ನಮಗೆ ಈ ಸೂಕ್ಷ್ಮ ದೇಹ ಆಚೆಕಡೆ ಹೋಗಿ ಮತ್ತೆ ಆ ಸೂಕ್ಷ್ಮ ಶಕ್ತಿಯನ್ನು ಸಂಗ್ರಹಣ ಮಾಡಿಕೊಂಡು ನಮ್ಮನ್ನು ಫ್ರೆಶ್ ಆಗಿರ್ತದೆ. ಅದಕ್ಕೆ ಆ ರೀತಿಯಲ್ಲಿ ಮಾಡಿದ್ರೆ ಸರಿಯಾದ ನಿದ್ರೆ, ಸರಿಯಾದ ಧ್ಯಾನ, ಅರ್ಥ ಆಯ್ತಾ? ಇದು ಎಲ್ಲರ ಜೊತೆಗೆ ಸ್ವಲ್ಪ ಮುದ್ರೆಗಳು ಮತ್ತೆ ಪ್ರಾಣಾಯಾಮ ಮಾಡಿಸೋದು ಉತ್ತಮ. ಬೆಳಗ್ಗೆ ಸಮಯದಲ್ಲಿ ಅವಾಗ ಧ್ಯಾನ ಅಂತ ನೀವು 10 ನಿಮಿಷ ಕೊಟ್ಟಿದ್ರಲ್ಲ, ಇನ್ನೊಂದು 5 ನಿಮಿಷ ಹೆಚ್ಚು ಮಾಡ್ಕೊಳ್ಳಿ, ಇನ್ನೊಂದು 10 ನಿಮಿಷ ಹೆಚ್ಚು ಮಾಡ್ಕೊಳ್ಳಿ, ಅಟ್ಲೀಸ್ಟ್ ಕನಿಷ್ಠ ಪಕ್ಷ. ಅವ್ರನ್ನು ಆ ರೀತಿಯಲ್ಲಿ ಮಾಡಿಕೊಂಡ್ರೆ ಅದನ್ನು ತುಂಬಾ ಉತ್ತಮ. ಪ್ರಧಾನವಾಗಿ ಏನ್ ಮಾಡಬೇಕು, ಧ್ಯಾನಕ್ಕೆ ಮುಂಚೆ ಅವ್ರಿಗೆ ಅನುಲೋಮ ವಿಲೋಮ ಮಾಡಿಸಿ. ಅಂದ್ರೆ ನಿಮ್ಗೆ ಗೊತ್ತು, ಈ ರೀತಿಯಲ್ಲಿ ನಾವು ಮಾಡ್ಕೊಂತೀವಲ್ಲ, ಇದು ವಿಷ್ಣು ಮುದ್ರೆ ಹೀಗೆ ಇಟ್ಕೊಂತೀವಿ. ಈ ಅನುಲೋಮ ವಿಲೋಮ ನಿಧಾನವಾಗಿ, ಅಂದ್ರೆ ಪ್ರಾಣವಾಯು ನಿಧಾನವಾಗಿ ತಗೊಂಡು ಮತ್ತೆ ಈಗ ಎಡಗಡೆ ತಗೊಂತೀವಿ ಅಂತ ಇಟ್ಕೊಳ್ಳಿ. ಅನುಲೋಮ ವಿಲೋಮ ಮಾಡುವಾಗ
ನಿಧಾನವಾಗಿ ತಗೊಂಡು ಮತ್ತೆ ಎಡಗಡೆ ಕ್ಲೋಸ್ ಮಾಡಿ ಈ ಬಲಗಡೆ ಬಿಡ್ತಾ ಇರ್ತೀವಿ ನಿಧಾನವಾಗಿ. ಅಂದ್ರೆ ಒಳಗಡೆ ತಗೊಂಡೋದು ಸ್ವಲ್ಪ ಅಲ್ಲಿ ತಡ ಮಾಡೋದು, ಮತ್ತೆ ಲೆಫ್ಟ್ ಕ್ಲೋಸ್ ಮಾಡಿ ರೈಟ್ ಅಲ್ಲಿ ಬಿಡೋದು. ಈ ರೀತಿಯಲ್ಲಿ ಅನುಲೋಮ ವಿಲೋಮ, ಲೆಫ್ಟ್ ಇಂದ ರೈಟ್ಗೆ, ರೈಟ್ ಇಂದ ಲೆಫ್ಟ್ಗೆ. ಈ ಅನುಲೋಮ ವಿಲೋಮ ಒಂದು ಅಟ್ಲೀಸ್ಟ್ ಇದು ಮಾಡಿಸಿ, ಇದೊಂದು ಮಾಡಿಸಿದ ಮೇಲೆ ಧ್ಯಾನಕ್ಕೂ ಕೂರಿಸಿ ಅವರು. ಈ ಎರಡು ಮಾಡ್ಕೊಳ್ಳಿ, ಇದು ಒಳ್ಳೇದು. ಆಮೇಲೆ ಅವ್ರು ಓದುವಾಗ ಪಿರಮಿಡ್ ಇಟ್ಕೋಬೇಕಂತ ಹೇಳಿದ್ ನಾನು. ಅದೇ ರೀತಿಯಲ್ಲಿ ಓದುವಾಗ ನೀವು ರೈಟ್ ಅಲ್ಲಿ ಅವ್ರು ಬರಿತಾ ಇದ್ರೆ ಲೆಫ್ಟ್ ಅಲ್ಲಿ ಜ್ಞಾನ ಮುದ್ರ. ಓಕೆ, ಲೆಫ್ಟ್ ಅಲ್ಲಿ ಜ್ಞಾನ ಮುದ್ರ. ಈ ಜ್ಞಾನ ಮುದ್ರ ಹೀಗೆ ಈಗ ಇಟ್ಕೊಂಡು ಎಲ್ಲಾನು ಇಟ್ಕೊಳ್ಳಿ, ತೊಡೆ ಮೇಲೆ ಇಟ್ಕೊಳ್ಳಿ, ಎಲ್ಲಾನು ಇಟ್ಕೊಳ್ಳಿ, ಪರವಾಗಿಲ್ಲ. ಬಟ್ ಆದ್ರೆ ಲೆಫ್ಟ್ ಅಲ್ಲಿ ಜ್ಞಾನ ಮುದ್ರ, ರೈಟ್ ಅಲ್ಲಿ ಬರೆಯೋದು. ಆಯ್ತಾ? ಏನು ಏನು ಸುಮ್ಮನೆ ಓದ್ತಾ ಇದೀವಿ, ಏನು ಅಲ್ಲಿ ಬರೆಯೋದಿಲ್ಲ. ಎರಡು ಕೈಯಲ್ಲಿ ಜ್ಞಾನ ಮುದ್ರ. ಎಷ್ಟು ಓದ್ತಾರೋ ಅಷ್ಟು ಸಮಯ ಇದು ಜ್ಞಾನ ಮುದ್ರ ಏನೇನ್ ಮಾಡತ್ತೆ? ನೆನಪಿನ ಶಕ್ತಿ ಹೆಚ್ಚು ಮಾಡುತ್ತೆ ಅಲ್ವಾ? ಈ ಹಾಗೆ ಏಕಾಗ್ರತೆ ಹೆಚ್ಚು ಮಾಡುತ್ತೆ, ಶಾಂತಿತೆ ಹೆಚ್ಚು ಮಾಡುತ್ತೆ, ವಿವೇಕತ್ವವನ್ನು ಹೆಚ್ಚು ಮಾಡುತ್ತೆ, ಬುದ್ಧಿ ಚುರುಕು ಮಾಡುತ್ತೆ, ಎಲ್ಲ ಮಾಡ್ತಾ ಹೋಗ್ತದೆ. ಅದರಿಂದ ಯಾವುದೇ ಒತ್ತಡ ಇದ್ರೆ ಒತ್ತಡ ತೆಗೆದಾಕ್ತದೆ, ಅದ್ಭುತ ಕೆಲಸಗಳು ಮಾಡುತ್ತೆ ಜ್ಞಾನ ಮುದ್ರ. ಇದು ಯಾಕಂದ್ರೆ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ವಿಶೇಷವಾಗಿ ಹೆಬ್ಬೆರ್ಲು ಮತ್ತೆ ಇದು ಬಂದು ವಾಯು ತತ್ವ, ಇದು ಅಗ್ನಿ ತತ್ವ. ಅರ್ಥ ಆಯ್ತಾ? ಈ ಎರಡನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಂತೀವಿ ಈ ರೀತಿಯಲ್ಲಿ, ಅದು ಅದ್ಭುತ ವಿಷಯ. ಆಮೇಲೆ ಈ ಹೆಬ್ಬೆರ್ಲಲ್ಲಿ ಇರುವಂತ ಪಾಯಿಂಟ್ಸ್ ಇದೆಲ್ಲ, ಇಲ್ಲಿ ಈ ಪಾಯಿಂಟ್ಸ್ ಬಂದ್ಬಿಟ್ಟು ಇಲ್ಲಿ ಪೀನಿಯಲ್ ಗ್ಲ್ಯಾಂಡ್, ಪಿಟ್ಯೂಟರಿ ಗ್ಲ್ಯಾಂಡ್ ಇರುತ್ತೆ. ಈಗ ಪ್ರೆಸ್ ಮಾಡುವಾಗ, ಈಗ ಇಟ್ಕೊಳ್ಳುವಾಗ ಅವ್ರಿಗೆ ಬೇಕಾಗಿರೋದೇ ಈ ಪಿಟ್ಯೂಟರಿ ಪೀನಿಯಲ್ ಗ್ಲ್ಯಾಂಡ್ ಚೆನ್ನಾಗಿ ಕೆಲಸ ಮಾಡಬೇಕು ವಿದ್ಯಾರ್ಥಿಗಳಿಗೆ. ಅವಾಗ ಅವರಲ್ಲಿ ಬುದ್ಧಿ ಚುರುಕತೆ ಹೆಚ್ಚಾಗತ್ತೆ, ನೆನಪಿನ ಶಕ್ತಿ, ಅನಾಲಿಸಿಸ್ ಪವರು, ಇವೆಲ್ಲ ವಿಶ್ಲೇಷಣಾ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಅವಾಗ ಅವರು ಎಕ್ಸಾಮ್ ಬರೀಲಿ, ಯಾವುದೇ ಅರ್ಥ ಮಾಡ್ಕೊಳಕ್, ಸಬ್ಜೆಕ್ಟ್ ಅರ್ಥ ಮಾಡ್ಕೊಳಕ್ಕಾಗ್ಲಿ, ಓದೋದು ಇಮಿಡಿಯೇಟ್ ಅರ್ಥ ಆಗ್ಬೇಕು ಅಂತಂದ್ರೆ ಈ ರೀತಿಯಲ್ಲಿ ಮಾಡ್ಬೇಕು ಸ್ನೇಹಿತರೆ. ಇವೆಲ್ಲ ನಮ್ಗೆ ಯಾರು ಹೇಳ್ಕೊಡಲ್ಲ, ಶಾಲದಲ್ಲಿ ಅಲ್ಲಿ ಹೇಳ್ಕೊಡಲ್ಲ. ನಾವು ಒಂದು ಮಾಸ್ಟರ್ಸ್ ಆಗಿ ಈ ವೇದಿಕದಲ್ಲಿ ನೀವೆಲ್ಲ ಇದ್ರಿ, ಅದಕ್ಕೋಸ್ಕರ ಇದನ್ನು ಪಾಲನೆ ಮಾಡಿ. ಅರ್ಥ ಆಯ್ತಾ? ಬೆಳಗ್ಗೆ ಅನುಲೋಮ ವಿಲೋಮ ಆಯ್ತಾ, ಇನ್ನೊಂದು ಪ್ರಕ್ರಿಯೆ ಮಾಡ್ಬೋದು ಅವ್ರಿಗೆ, ಷಣ್ಮುಖಿ ಮುದ್ರ ಮಾಡಿ. ಷಣ್ಮುಖ ಮುದ್ರಲ್ಲಿ ಏನಾಗುತ್ತೆ ಹೇಳಿ, ನಮ್ಗೆ ಒಂದು ನಮ್ಮ ದೇಹದಲ್ಲಿ ದ್ವಾರಗಳಿದೆ. 7 ದ್ವಾರಗಳು ಇಲ್ಲೇ ಇದೆ ನೋಡಿ, 2 2 2 1, ಅಂದ್ರೆ 7 ದ್ವಾರಗಳಿದೆ ಇಲ್ಲ. ಈ 7 ದ್ವಾರಗಳ ಸಂಬಂಧಿತ ಒಂದೇ ಒಂದು ಮುದ್ರ, ಅದ್ಭುತ ಶಕ್ತಿ, ಅದೆಲ್ಲ ನೆಚ್ಚು ಮಾಡುತ್ತೆ ಆ ಮುದ್ರ. ಷಣ್ಮುಖಿ ಮುದ್ರ. ಷಣ್ಮುಖಿ ಮುದ್ರ ಹೇಗ್ ಮಾಡಬೇಕು ನೋಡ್ಕೊಳ್ಳಿ. ಈ 2 ಹೆಬ್ಬೆರ್ಲು ಇಲ್ಲಿ ಶೂನ್ಯ ತತ್ವ, ಇದು ಶೂನ್ಯ ತತ್ವ, ಇದೆಲ್ಲ ಶೂನ್ಯ ತತ್ವ, ಇಲ್ಲಿ ಕ್ಲೋಸ್ ಆಗುತ್ತೆ. ಆಮೇಲೆ ಈ 2 ಕಣ್ಣುಗಳ ಮೇಲೆ ಇದು ಎಲ್ಲ ನುದುಟಿ ಅಂತ ಹೇಳ್ಬೋದು, ಇದು ತೋರು ಬೆರಳು ಇಲ್ಲಿ ಆಗತ್ತೆ. ಮಧ್ಯ ಬೆರಳು ಈ ಮೂಗು ಭಾಗದಲ್ಲಿ ಹಾಕ್ತಿವಿ. ಆಮೇಲೆ ಈ ಉಂಗರ ಬೆರಳು ಮೇಲೆ ತುಟಿ, ಕಿರು ಬೆರಳು ಕೆಳಗೆ ತುಟಿ, ಈ ರೀತಿಯಲ್ಲಿ ಹಾಯ ಕೂತ್ಕೊಂಡು ಒಂದು 3 ಬಾರಿ 4 ಬಾರಿ ದೀರ್ಘ ಉಸಿರಾಟ ತಗೊಂಡು ದೀರ್ಘ ಉಸಿರಾಟ ಬಿಡೋದು. ಇದು ಪ್ರಾಕ್ಟೀಸ್ ಮಾಡಿಸಿ ಮಕ್ಕಳಿಗೆ. ಅನುಲೋಮ ವಿಲೋಮ ಆದ್ಮೇಲೆ ಇದು ಮಾಡಿಸಿ, ಒಂದು 5 ನಿಮಿಷ ಮಾಡಿಸಿ. ಅನುಲೋಮ ವಿಲೋಮ 5 ನಿಮಿಷ, ಇದೊಂದು 5 ನಿಮಿಷ, ಒಂದು 10 ನಿಮಿಷ ಧ್ಯಾನ ಸಾಕು, ಪಿರಮಿಡ್ ಧ್ಯಾನ. ಓಕೆ, ಇದು ನೋಡಿ ಹೇಗಂದ್ರೆ ದೀರ್ಘ ಉಸಿರಾಟ ಮತ್ತೆ ನಿಧಾನವಾಗಿ ಉಸಿರಾಟ ಬಿಡೋದು. ಓಕೆ, ಎರಡು ರಂಧ್ರಗಳಿಂದ ಮಾಡಿ, ಪರವಾಗಿಲ್ಲ. 2 ರಂಧ್ರಗಳಿಂದ ದೀರ್ಘ ಉಸಿರಾಟ ಮತ್ತೆ ದೀರ್ಘ ಉಸಿರಾಟ ಬಿಡೋದು. ಆಮೇಲೆ ಒಂದು 3-4 ಬಾರಿ ಮಾಡಿದ ಮೇಲೆ ಆಮೇಲೆ ಒಂದು ಓಂಕಾರ ಜಪಿಸ್ಬೋದು, ಇಲ್ಲಾಂದ್ರೆ ಜುಂಕಾರ. ನೀವು ಭ್ರಮರಿ ಪ್ರಾಣಾಯಾಮ ಮಾಡ್ತಿರಲ್ಲ, ಅದು ಮಾಡಿ, ಪರವಾಗಿಲ್ಲ. ಇದು ಮಾಡ್ಬೋದು. ಒಂದು ಕನಿಷ್ಠ ಪಕ್ಷ ಒಂದು 10 ಸರಿ ಮಾಡಿಸಿ. ಇಲ್ಲ ಅಂದ್ರೆ ಅದಿಲ್ಲ ಅಂದ್ರೆ ಓಂ ಓ ಸ್ನೇಹಿತರೆ, ಈ ರೀತಿಯಲ್ಲಿ ಮಾಡಬೇಕಾಗತ್ತೆ. ಸೊ ಇದನ್ನು ದಯವಿಟ್ಟು ಬೆಳಗ್ಗೆ 20 ನಿಮಿಷ, ಸಾಯಂಕಾಲ 20 ನಿಮಿಷ ಕೊಡಿ ಅವರಿಗೆ. ಎಲ್ಲಾ ಪ್ರಕ್ರಿಯೆಗಳಿಗೂ ಅಷ್ಟೇ ಕೊಡಿ ಸಾಕು. ಬೆಳಗ್ಗೆ 20 ನಿಮಿಷ, ಸಾಯಂಕಾಲ 20 ನಿಮಿಷ ಅಂತಂದ್ರೆ ಅನುಲೋಮ ವಿಲೋಮ ಆಯ್ತು. ಅದಾದ್ಮೇಲೆ ಒಂದು 5 ನಿಮಿಷ ಪ್ರಧಾನವಾಗಿ ಈ ಷಣ್ಮುಖ ಮುದ್ರ ಆಯ್ತು. ಆಮೇಲೆ ಓದುವಾಗ ಜ್ಞಾನ ಮುದ್ರ. ಓಕೆ, ಆದ್ರೆ ಷಣ್ಮುಖ ಮುದ್ರ ಆದ ತಕ್ಷಣ ಪಿರಮಿಡ್ ಧ್ಯಾನ. ನಿಮ್ಮಲ್ಲಿ
2x2 ಪಿರಮಿಡ್ ಇದ್ರೆ ಅದು ಅತ್ಯುತ್ತಮ. ಅದ್ರ ಕೆಳಗಡೆ ಕೂತ್ಕೊಂಡು ಅವರು ಯಾವುದೇ ಅಭ್ಯಾಸ ಮಾಡಲಿ, ಯಾವುದೇ ಕಲಿಯಕ್ಕೆ ಹೋಗ್ಲಿ ತುಂಬಾ ಚೆನ್ನಾಗಿರ್ತದೆ. ಇನ್ನು ಅತ್ಯುತ್ತಮವಾದ ನೆನಪಿನ ಶಕ್ತಿ, ಆ, ಆ, ಮತ್ತೆ ಬರೆಯೋ ವಿಧಾನ, ಪುನರ್ಮರಣ ತುಂಬಾ ಚೆನ್ನಾಗಾಗ್ತದೆ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಕ್ಯಾಪ್ ಪಿರಮಿಡ್ ಇಟ್ಕೋಬೇಕಾಗತ್ತೆ. ಆ ರೀತಿಯಲ್ಲಿ ಕ್ಯಾಪ್ ಪಿರಮಿಡ್ ಇಟ್ಕೊಂಡು ಒಂದು 10 ನಿಮಿಷ ಧ್ಯಾನ. ಇದೆಲ್ಲ ಆದ್ಮೇಲೆ ಅವರು ಸ್ಟಡೀಸ್ಗೆ ಹೋಗ್ಲಿ, ತೊಂದರೆ ಇಲ್ಲ. ಆ ರೀತಿಯಲ್ಲಿ ಬೆಳಗ್ಗೆ 20 ನಿಮಿಷ, ಸಾಯಂಕಾಲ 20 ನಿಮಿಷ. ಇನ್ನೂ ಒಂದು 5 ನಿಮಿಷ ಮಾಡ್ಕೊಂತೀನಿ ಅಂದ್ರೆ 20 ನಿಮಿಷ ಮಾಡ್ತೀನಿ, ಬೆಳಗ್ಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ ನಮ್ಮ ಮಕ್ಕಳಿಂದ ಅಂದ್ರೆ ಒಂದು 5 ನಿಮಿಷ 2 ಕೈಗಳು ನೋಡ್ಕೊಳ್ಳಿ, ಆಕುಪ್ರೆಷರ್. ಈಗ ಈ ರೀತಿಯಲ್ಲಿ ಎಲ್ಲ ಪಾಯಿಂಟ್ಸ್ನು ಒಂದ್ಸರಿ ಪ್ರೆಸರೈಸ್ ಮಾಡಿ ಸಾಕು. ಎಲ್ಲ ಪಾಯಿಂಟ್ಸ್ ಪೂರ್ತಿ ನಿಮಗೆ ಮೆಮರಿ. ಇದೊಂದು ಆಕುಪ್ರೆಷರ್ ಪ್ರೋಬ್ ಇದ್ರೆ, ಆ ಸ್ಟಿಕ್ ಇದ್ರೆ ಅದನ್ನ ಇಟ್ಕೊಂಡು ಚೆನ್ನಾಗೆ ಎಲ್ಲ ಒತ್ತಬಹುದು. ಇಲ್ಲ ಅಂದ್ರೆ ಹೆಬ್ಬೆರಳು ಉಪಯೋಗಿಸಿ ಅವ್ರಿಗೆ ನೀವು ಮಾಡಿ. ಮಕ್ಕಳು ಮಾಡ್ಕೊಳಕ್ಕಾಗಲ್ಲ, ನೀವೇ ಮಾಡಿಕೊಂಡು ಈ ರೀತಿಯಲ್ಲಿ ಈ ಹೆಬ್ಬೆರಳಿಂದ ಇಲ್ಲಿ ಪೀನಲ್ ಗ್ಲ್ಯಾಂಡ್, ಪಿಟ್ಯೂಟರಿ ಗ್ಲ್ಯಾಂಡ್ ಇದೆಯಲ್ಲ, ಅಲ್ಲಿಂದ ಹಿಡಿದು ಎಲ್ಲದನ್ನು ಪ್ರೆಸ್ ಮಾಡ್ಕೊಂತ ಹೋದು. ಈ ಎಲ್ಲ ಪೂರ್ತಿ ಕೈಯನ್ನು ಪ್ರೆಸ್ ಮಾಡೋದು. ಇಲ್ಲ ಅಂದ್ರೆ ನಿಮಗೆ ಇನ್ನೂ ಸೂಕ್ಷ್ಮವಾಗಿ ಮಾಡ್ಕೋಬೇಕಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಈಗಾಗಲೇ ಹೇಳಿದ್ವಿ ಇಂದಿನ ತರಗತಿಯಲ್ಲಿ. ಇವತ್ತು ಅದೊಂದು ಪೋಸ್ಟ್ ಮಾಡ್ತಾರೆ ನಂದಾ ಮೇಡಮ್. ಅದನ್ನು ಗಮನಿಸಿಕೊಂಡು ಆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಎಲ್ಲಿರ್ತದೋ ಅಲ್ಲಿ ಸ್ವಲ್ಪ ಡೀಪ್ ಆಗಿ ಪ್ರೆಸ್ ಮಾಡಿ. ಎಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಪ್ರತಿ ದಿವಸ ಬೆಳಗ್ಗೆ ಈ ಮೊದಲನೇ ಸರಿ ಪ್ರಾಣಾಯಾಮ, ಆದ್ಮೇಲೆ ಷಣ್ಮುಖಿ ಮುದ್ರಾ, ಆಮೇಲೆ ಇದು ಆಕುಪ್ರೆಷರ್ ಮಾಡಿಕೊಂಡು ಧ್ಯಾನ ಮಾಡಿಸಿ ಆಮೇಲೆ ಅವ್ರು ಏನಾರ ಮಾಡಿ, ತೊಂದರೆ ಇಲ್ಲ. ಓಕೆ, ಆಮೇಲೆ ಸ್ಟಡೀಸ್ ಮಾಡ್ಕೊಡ್ಲಿ, ಇಲ್ಲಾಂದ್ರೆ ಸ್ಕೂಲ್ಗೆ ಹೋಗ್ಲಿ, ಶಾಲೆಗೆ ಹೋಗ್ಲಿ, ತೊಂದರೆ ಇಲ್ಲ. ಆ ರೀತಿಯಲ್ಲಿ ಮಾಡ್ಕೊಂಡಿದ್ರೆ ಇನ್ನೂ ತುಂಬಾ ಉತ್ತಮ. ಈ ಈ ರೀತಿಯಲ್ಲಿ ಮಾಡ್ಕೊಂಡ್ರೆ ಅಂದ್ರೆ ಈ ಕೈಗೆ 5 ನಿಮಿಷ, ಈ ಕೈಗೆ 5 ನಿಮಿಷ ಕೊಡ್ಬೇಕು. ಆಯ್ತಾ? ಇನ್ನು ಕಾಲ್ಗಳು ಕೊಡ್ತೀನಿ ಅಂದ್ರೆ ಇನ್ನೂ 10 ನಿಮಿಷ ಬೇಕಾಗತ್ತೆ. ಅಟ್ಲೀಸ್ಟ್ ಕೈಗಳು ಕೊಡಕ್ಕೆ ಪ್ರಯತ್ನ ಮಾಡಿ. ಈ ರೀತಿಯಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ. ಅದ್ಭುತ, ನಿಮ್ಗೆ ಫಲಿತಗಳು ಅದ್ಭುತವಾಗಿರುತ್ತೆ. ಸೊ ಅದ್ ಜೊತೆಗೆ ನಿಮ್ಗೆಲ್ಲ ಗೊತ್ತಿರೋ ವಿಷಯ, ಯಾವಾಗ್ಲೂ ಆಹಾರ ಈ ಎಕ್ಸಾಮ್ ಸಮಯ ಮಾತ್ರ ಅದು ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ ಸಮಯದಲ್ಲಿ ಅವ್ರು ಕೊಡೋ ಆಹಾರ ಖಂಡಿತ ಆ ಜೀವನ ಶೈಲಿ ಚೆನ್ನಾಗಿರ್ಬೇಕು. ನಿದ್ದೆ ಬಗ್ಗೆ ಮಾತಾಡಿದ್ವಿ ಅಲ್ವಾ? ಈ ಪ್ರಾಣಾಯಾಮ ಆಗ್ಲಿ, ಮುದ್ರಗಳಾಗ್ಲಿ, ಆಕುಪ್ರೆಷರ್ ಆಗ್ಲಿ, ಧ್ಯಾನ ಇದ್ರ ಬಗ್ಗೆ ಮಾತಾಡಿದ್ವಿ. ಇನ್ನೇನಂತಂದ್ರೆ ಇರೋದು ಒಂದೇ ಒಂದು ಬಾಕಿ ಇರೋದು ಆಹಾರ ಏನ್ ಮಾಡ್ಬೇಕಂದ್ರೆ ಈ ಎಕ್ಸಾಮ್ಸ್ ಸಮಯದಲ್ಲಿ ಯಾವುದೇ ಖಾರ ಪದಾರ್ಥಗಳು ಹೆಚ್ಚಿಕೊಳ್ಳೋದು ಅಲ್ವಾ, ಹೆಚ್ಚು ಬಯಸಿರೋದು ಕಮ್ಮಿ ಮಾಡಿ. ಬೆಳಗ್ಗೆ ಅವರು ಹೋಗುವಾಗ ಮತ್ತೆ ನೈಟ್ ಬರುವಾಗ ಈ 2 ಸಮಯದಲ್ಲಿ ಮನದಲ್ಲಿರುವಾಗ ಖಂಡಿತ ಸ್ವಲ್ಪ ಸಹಜ ಆಹಾರ ಹೆಚ್ಚು ಅಳವಡಿಸಿ. ಜಂಕ್ ಫುಡ್ಸ್ ಕಡಿಮೆ ಮಾಡಿ. ಜಂಕ್ ಫುಡ್ಸ್ ಇಂದ ಏನಾಗುತ್ತೆ ಗೊತ್ತಾ? ಮೆಮೊರಿ ಲಾಸ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಹೆಚ್ಚು ಶುಗರ್ ಇರುತ್ತೆ. ಆ ಶುಗರ್ ಅನ್ನು ಡೈಜೆಸ್ಟ್ ಮಾಡಿ ಅದೆಲ್ಲ ಒಳಗಡೆ ಈರ್ಸ್ಕೋಬೇಕಂದ್ರೆ ನಿಮ್ಮ ಒಳಗಡೆ ಪ್ರಾಣಶಕ್ತಿ ಹೆಚ್ಚು ಯೂಸ್ ಮಾಡ್ಬೇಕಾಗತ್ತೆ. ಈ ಯಾವುದೇ ಜಂಕ್ ಪದಾರ್ಥಗಳಂದ್ರೆ ಸಾಕು, ಅದರಲ್ಲಿ ಶುಗರ್ ಹೆಚ್ಚು, ಸಾಲ್ಟ್ ಹೆಚ್ಚು, ಕಾರ್ಬೋಹೈಡ್ರೇಟ್ಸ್ ಹೆಚ್ಚು, ಎಲ್ಲ ಹೆಚ್ಚಾಗಿರುತ್ತೆ. ಅವೆಲ್ಲ ಜೀರ್ಣ ಮಾಡ್ಕೊಳಕ್ ಹೋದ್ರೆ ಅವ್ರಿಗಿರುವಂತ ಪ್ರಾಣಶಕ್ತಿ ಚೆನ್ನಾಗಿ ಓದ್ಬೇಕು ಉಪಯೋಗಿಸಿ. ಈ ಅನಸ್ಕೃತವಾಗಿ ಎಸ್ಪೆಷಲಿ ನಾನ್ ವೆಜಿಟೇರಿಯನ್ ಯಾರನ್ನ ಬೇರೆಯವರು ಅಂದ್ರೆ ಇಲ್ಲಿ ಮಾಸ್ಟರ್ಸ್ ಎಲ್ಲ ವೆಜಿಟೇರಿಯನ್ ಇರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರೆ ನಾನ್ ವೆಜಿಟೇರಿಯನ್ ತಗೊಂಡ್ರೆ ಇನ್ನೂ ಡೇಂಜರ್ ಅದು. ಯಾವ ತರ ಅಂದ್ರೆ ಮಕ್ಕಳು ಅದನ್ನು ಜೀರ್ಣ ಮಾಡ್ಕೊಳಕ್ಕೆ ಅವ್ರ ಪ್ರಾಣಶಕ್ತಿ ಎಲ್ಲ ಯೂಸ್ ಆಗ್ತಾ ಇದ್ರೆ ಯಾವಾಗ ಓದೋದವರು, ಯಾವಾಗ ನೆನ್ಪಿಟ್ಕೊಳ್ಳೋದು ಹೇಳಿ? ಸೊ ಅದಕ್ಕೋಸ್ಕರ ನೆನ್ಪಿಟ್ಕೋಬೇಕು ಚೆನ್ನಾಗಂತಂದ್ರೆ ನಾವು ಪಾಲನೆ ಮಾಡ್ಬೇಕಾಗಿರೋದು ಸಾತ್ವಿಕ ಆಹಾರ. ಅಟ್ಲೀಸ್ಟ್ ಎಕ್ಸಾಮ್ಸ್ ಟೈಮಲ್ಲಿ ಜಂಕ್ ಪದಾರ್ಥ ಕಡಿಮೆ ಮಾಡಿ ಅಂತ ನಾನು ಹೇಳ್ತೀನಿ. ಯಾವುದೇ ಬಿಸ್ಕೆಟ್ಸ್ ಆಗಲಿ, ಬೇಕರಿ ಐಟಮ್ಸ್ ಆಗಲಿ, ಇನ್ನೊಂದು ವಗೇರ ಏನೇ ಆಗಲಿ ಇವೆಲ್ಲಾನು ಕಡಿಮೆ ಮಾಡಿ ಅಂತ ಹೇಳ್ತೀನಿ ನಾನು. ಪೂರ್ತಿ ಕಡಿಮೆ ಮಾಡಿ, 0 ಮಾಡಿ, ಇನ್ನೂ ಉತ್ತಮ ವಿಷಯ. ಆದಷ್ಟು ಮಧ್ಯಾಹ್ನ ಒಂದು ಮಾತ್ರ ನೀವು ಲಂಚ್ ಒಂದು ಬಾಕ್ಸ್ ಅಲ್ಲಿ ಇಟ್ಟು ಕಳಿಸ್ತೀರಲ್ಲ, ಅದು ಮಾತ್ರ ಈ ರೋಟಿ, ಮುದ್ದೆ, ರೈಸು, ಸಾಂಬಾರ್ ಆಗಲಿ, ಪಲ್ಯ ಆಗಲಿ ಇವೆಲ್ಲಾನು ಮಧ್ಯಾಹ್ನ ಕೊಡಿ. ಆ ಜೊತೆಗೆ 2 ಬಾಕ್ಸ್ ಕೊಟ್ಟು ಕಳಿಸಿ ಅವ್ರಿಗೆ. ಒಂದು ಬಾಕ್ಸ್ ಅಲ್ಲಿ ಸಹಜ ಆಹಾರ ಕಲಿಸಿ ಅಂತಂದ್ರೆ ನಾನು ಈಗಾಗಲೇ ಹೇಳಿದೆ ಬೆಸ್ಟ್ ಡೈಟ್ ಅಂತ, ಡಿಪ್ ಡೈಟ್ ಬಗ್ಗೆ. ಅಲ್ಲಿ 1 ಪ್ಲೇಟ್ 2 ಪ್ಲೇಟ್ ಇರುತ್ತೆ, ಒಂದು ಗ್ರೀನ್ ಪ್ಲೇಟ್, ಒಂದು ಬಯಸಿದ ಆಹಾರ. ಆ ರೀತಿಯಲ್ಲಿ ನೀವು 2 ಬಾಕ್ಸ್ಗಳು ಕೊಟ್ಟು ಕಲಿಸಿ ಅವ್ರಿಗೆ. ಒಂದು ಬಾಕ್ಸ್ ಅಲ್ಲಿ ಈ ಸೌತೆಕಾಯಿ, ಕ್ಯಾರೆಟ್, ಬೀಟ್ರೂಟ್ ಅದೆಲ್ಲ ಪೀಸಸ್ ಹಾಕಿ ಕಲಿಸಿ. ಇನ್ನೊಂದು ಬಾಕ್ಸ್ ಅಲ್ಲಿ ಬಯಸಿರೋ ಆಹಾರ. ಈ ರೀತಿಯಲ್ಲಿ ಒಂದು ಲಂಚ್ ಬಾಕ್ಸ್ ಕಲಿಸ್ಬೇಕು. ಆಮೇಲೆ ಬೆಳಗ್ಗೆ ಆದಷ್ಟು ಅವ್ರಿಗೆ ಅಭ್ಯಾಸ ಆಗ್ತದೆ, ಕೇಳಿಸ್ಕೊಂತಾರೆ. ಸ್ವಲ್ಪ ತುಂಬಾ ಮಕ್ಳು ಕೇಳಲ್ಲ. ಅವ್ರಿಗೆ ಒಳ್ಳೆ ಏನಂತ ಹೇಳ್ತಾರೆ, ತಿಂಡಿ ಇರಬೇಕು, ದೋಸೆ, ಇಡ್ಲಿ, ಏನೋ ಇರ್ಬೇಕಂತ ಕೋರ್ಕೊಂತಾರೆ. ಆದ್ರೂ ಪರವಾಗಿಲ್ಲ, ಅದು ಕೊಡಿ. ಅದ್ ಜೊತೆಗೆ ಅವ್ರಿಗೆ
ಆದಷ್ಟು ಏನಂತಂದ್ರೆ ಈ ಫ್ರೂಟ್ಸ್, ಸ್ವಲ್ಪ ಫ್ರೂಟ್ಸ್ ಕೊಡೋದು. ಅಂದ್ರೆ ಫ್ರೂಟ್ಸ್ ಕೊಟ್ಟಿದ ಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟು ಈ ತಿಂಡಿ ಕೊಡಬೇಕಾಗತ್ತೆ. ಒಂದೇ ಸರಿ ಕೊಡೋಕೆ ಮಿಕ್ಸ್ ಮಾಡಕ್ ಹೋಗ್ಬಾರ್ದು. ಅದನ್ನು ಪ್ರಧಾನ ವಿಷಯ. ಫ್ರೂಟ್ಸ್ ಫಸ್ಟ್ ತಿನ್ನಿ, ಆಮೇಲೆ ಒಂದು 10-15 ನಿಮಿಷ ಗ್ಯಾಪ್ ಕೊಟ್ಟು ದೆನ್ ಆಹಾರ ಏನೋ ಒಂದು ನೀವು ಏನು ತಿಂಡಿ ಮಾಡಿರ್ತೀರ ಅದು ಕೊಡಿ, ಪರವಾಗಿಲ್ಲ. ಅದು ಬೆಳಗ್ಗೆ ಸಮಯ. ಸಾಯಂಕಾಲ ಸಮಯ ಅಷ್ಟೇ. ಅಲ್ಲಿನೂ ಸಾಯಂಕಾಲ ಏನಾಗಬೇಕಂದ್ರೆ ಈ ಎಕ್ಸಾಮ್ಸ್ ಟೈಮ್ ಮಾತ್ರ ಖಂಡಿತವಾಗಿ ಈ 2 ಪ್ಲೇಟ್ಗಳು ಮತ್ತೆ ಅವರು ಅಂದ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ ಗೊತ್ತು. ಅವರು ನಮ್ಮ ತರ ಉಪವಾಸ ಮಾಡಿ ಅದಿದ್ರೆ ಅವ್ರು ಕೇಳಲ್ಲ. ಯಾಕಂದ್ರೆ ಶಕ್ತಿ ಅವ್ರಿಗೆ, ಈ ಜೀರ್ಣ ಶಕ್ತಿ ಹೆಚ್ಚಾಗಿರುತ್ತಲ್ಲ. ಅವಾಗ ನೈಟು ಅಷ್ಟೇ 2 ಪ್ಲೇಟ್ ಅವ್ರು ಏನು ಬಯಸ ತಿಂತಾರೆ ತಿನ್ಲಿ. ಆದ್ರೆ ಹೆಚ್ಚು ಖಾರ ಪದಾರ್ಥ ಬೇಕಾಗಿಲ್ಲ. ಹೆಚ್ಚು ಖಾರ ಇರಬಾರ್ದು, ಹೆಚ್ಚು ಆಯಿಲ್ ಇರಬಾರ್ದು. ಆ ರೀತಿಯಲ್ಲಿ ನೀವು ಅಳವಡಿಸ್ಕೊಳ್ಳಿ. ಅವರ ನೆನಪಿನ ಶಕ್ತಿ, ಅವರ ಏಕಾಗ್ರತೆ ಹೇಗಿರುತ್ತೋ ಅಂತ ನೋಡ್ಕೊಳ್ಳಿ. ಇವೆಲ್ಲ ಮಾಡಿದ್ರೆ ಇನ್ನು ಇದಕ್ಕಿಂತ ಏನ್ ಬೇಕಾಗಿದೆ? ಅವ್ರ ಎಕ್ಸಾಮ್ಸ್ ಬರೆಯೋದಾಗ್ಲಿ ಇನ್ನೊಂದಾಗ್ಲಿ ಏನ್ ತೊಂದರೆ ಆಗಲ್ಲ ಸ್ನೇಹಿತರೆ. ಇನ್ನೊಂದು, ನಾವು ಫೈನಲ್ ಆಗಿ ನಾವು ನೆನ್ಪಿಟ್ಕೋಬೇಕಾಗಿದೆ ಅಂದ್ರೆ, ಅವ್ರ ಎಕ್ಸಾಮ್ಸ್ ಅಲ್ಲಿ ಯಾವುದೇ ರೀತಿಯಲ್ಲಿ ಸ್ಟ್ರೆಸ್ ಕೊಡಕ್ ಹೋಗ್ಬೇಡಿ. ಅಂದ್ರೆ ನೀವು ಇಷ್ಟೇ ಮಾರ್ಕ್ಸ್ ಬರಬೇಕು, ಅಷ್ಟೇ ಮಾರ್ಕ್ಸ್ ಬರಬೇಕು, ಎಲ್ಲ ಬೇಡ. ಒಂದು ಒಳ್ಳೆ ವ್ಯಕ್ತಿ ಆಗಪ್ಪ ಅಂತ ಹೇಳಿ ಯಾವಾಗ್ಲೂ. ನೀವೊಂದು ಒಳ್ಳೆ ವ್ಯಕ್ತಿಯಾಗಿ ತಯಾರಾಗಿ, ಅಂದ್ರೆ ಪ್ರೇಮ, ಕರುಣ, ಈ ಶಾಂತಿ ಹೆಚ್ಚಾಗ್ಬೇಕು. ಅವರಲ್ಲಿ ಹೆಚ್ಚಾಗಿ ಆ ರೀತಿಯಲ್ಲಿ ತಯಾರಾಗ್ಬೇಕಂತ ಕೋರ್ಕೊಳ್ಳಿ. ನೀವು ಯಾವಾಗಲೂ ಅವ್ರ ಮೇಲೆ ಪ್ರೆಸರ್ ಮಾಡೋದು ನೋಡಿ, ಅವನಿಗೆ ಎಷ್ಟು ಮಾರ್ಕ್ ಬಂದೆ, ನಿಮ್ ಕಡಿಮೆ ಬಂದಿದೆ, ಯಾಕೆ ಕಡಿಮೆ ಬಂದಿದೆ, ಈ ಪ್ರೆಸರ್ ಕೊಡಕ್ ಹೋಗ್ಬೇಡಿ ದಯವಿಟ್ಟು. ಉದಾಹರಣೆಗೆ ಸ್ಟೀವ್ ಜಾಬ್ಸ್ ಆಗಲಿ, ಫೇಸ್ಬುಕ್ ಫೌಂಡರ್ ಆಗಲಿ, ಥಾಮಸ್ ಆಲ್ವಾ ಎಡಿಸನ್, ಇಷ್ಟೆಲ್ಲ ವಿಶಿಷ್ಟ ವ್ಯಕ್ತಿಗಳು ಏನು ಓದಿದ್ದಾರೆ ನಿಮ್ಗೆ ಗೊತ್ತಾ? ಜಾಸ್ತಿ ಓದಿಲ್ಲ. ಓದಿರೋದು ಒಂದು 10ನೇ ಕ್ಲಾಸು 12ನೇ ಕ್ಲಾಸು ಓದಿರ್ತಾರೆ ಅಷ್ಟೇ. ಯಾವ ಕಾಲೇಜ್ಗೆ ಯಾವ ಶಾಲೆಗೆ ಹೋಗಿಲ್ಲ. ಬೇಕಾಗಿರೋದು ವಿವೇಕತ್ವ ಸ್ನೇಹಿತರೆ. ಆ ವಿವೇಕ ಹೆಚ್ಚು ಮಾಡ್ಕೊಳಕ್ಕೆ ಅದ್ಭುತವಾದ ಧ್ಯಾನ, ಪ್ರಾಣಾಯಾಮ, ಮುದ್ರಾ ಇವೆಲ್ಲ ಇದೆ ನಮ್ಮ ಹತ್ರ. ಇವು ಪಾಲನೆ ಮಾಡತ್ತಾ ಅವನಿಗೆ ಹೇಳಿ ಎಷ್ಟು ಸಾಧ್ಯವಾದ್ರೂ ಅಷ್ಟು ಬರೆಯಪ್ಪ. ಎಷ್ಟು ಮಾರ್ಕ್ಸ್ ಬಂದರೂ ಹ್ಯಾಪಿ, ಆಲ್ವೇಸ್ ಹ್ಯಾಪಿ. ನೀವು ಹ್ಯಾಪಿಯಾಗಿದ್ರೆ ಅವ್ರು ಹ್ಯಾಪಿಯಾಗಿರ್ತಾರೆ. ನೀವೇ ಅವ್ರಿಗೆ ನಿಮ್ಮ ಮುಖದಲ್ಲಿ ತೋರಿಸ್ತಾ ಇದ್ರೆ ಕದಲಿಕಲು, ಅವನು ಹೆಂಗೆ ಹ್ಯಾಪಿಗೆ ಇರ್ತಾನೆ? ಸ್ಟ್ರೆಸ್ ಗುರಿ ಆಗ್ತಾನೆ. ಆ ರೀತಿಯಲ್ಲಿ ನೋಡ್ತಾ ಇದ್ವಿ. ಎಷ್ಟೋ ಮಕ್ಕಳು ಫೇಲ್ ಆಗಿದಂತ ಹೋಗಿ ಅವರು ಏನೇನೋ ಅಗಾಯಿತ್ಯಗಳು ಮಾಡ್ಕೊಂತಾರೆ. ಅದು ಬೇಕಾಗಿಲ್ಲ ಸ್ನೇಹಿತರೆ. ಅದು ಲೈಫ್ ಅಲ್ಲ. ಲೈಫ್ ಏನು ಗೊತ್ತಾ? ಆನಂದವಾಗಿರ್ಬೇಕು. ನಾವು ಬಂದಿರೋದೇ ಆನಂದ ಜೀವನಕ್ಕೋಸ್ಕರ ಈ ಭೂಮಿ ಮೇಲೆ. ಅವ್ರಿಗೂ ಅದೇ ಹೇಳ್ಕೊಡಿ, ನೋಡಪ್ಪ ನೀವು ಆನಂದವಾಗಿರಿ, ಮಾರ್ಕ್ಸ್ ಬರ್ಲಿ ಹೋಗ್ಲಿ, ನಿಮ್ಮ ಪ್ರಯತ್ನ ಮಾಡಿ ಅಂತೇಳಿ. ಪ್ರಯತ್ನದಲ್ಲಿ ಯಾವಾಗಲೂ ಫೇಲ್ ಆಗ್ಬಾರ್ದು. ಪ್ರಯತ್ನ 1 ಸರಿ ಅಲ್ಲ, 100 ಸರಿ ಮಾಡಿ ಪ್ರಯತ್ನ, ನೋ ಪ್ರಾಬ್ಲಮ್. ಅದೇ ಪ್ರಯತ್ನದಿಲ್ಲದೆ ಸೋಂಬೇರಿತರ ಇರಬಾರ್ದು. ಅದು ಮಾತ್ರ ಅವ್ರಿಗೆ ಹೇಳಿ, ಯಾವಾಗಲೂ ಪ್ರಯತ್ನದ ಬಗ್ಗೆನೇ ಫೋಕಸ್ ಮಾಡಿ. ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ತಾ ಇರಿ. ಅವ್ರಿಗೆ ಟ್ರೈನಿಂಗ್ ಕೊಡಿ, ಗೊತ್ತಿಲ್ಲದ ಟ್ರೈನಿಂಗ್ ಕೊಡಿ, ಸಹಾಯ ಮಾಡಿ. ನಿಮ್ಗೆ ಕೈಲಿ ಏನು ಸಹಾಯ ಆಗುತ್ತೋ ಆ ಸಹಾಯ ಮಾಡಿ. ಅಷ್ಟೇ ಬಿಟ್ಟು ರಿಸಲ್ಟ್ ಬಗ್ಗೆ ಹೆಚ್ಚು ಮಾತಾಡಕ್ ಹೋಗ್ಬಿಡಿ. ನೀವು ಚೆನ್ನಾಗಿ ಪ್ರಯತ್ನ ಮಾಡಪ್ಪ, ಮಿಕ್ಕಿದೆಲ್ಲ ದೇವ್ರಿಗೆ, ಅಂದ್ರೆ ಆ ಸೃಷ್ಟಿಕರ್ತ ಯಾವಾಗಲೂ ನೋಡ್ಕೊತಾ ಇರ್ತಾನೆ ಅಲ್ವಾ? ನಮ್ಗೆಲ್ಲರಿಗೂ ತಂದೆ ಅವ್ರು ನೋಡ್ಕೊತಾ ಇರ್ತಾರೆ. ನಿಮ್ಗೆ ಏನು ಕೊಡ್ಬೇಕು ಕೊಡ್ತಾನೆ ಅಂತೇಳಿ. ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಅದು ನಮ್ಮ ಕರ್ಮಾನುಸಾರ ಏನೋ ಆಗ್ತಾ ಇರ್ತಂತ ಅದನ್ನು ತಿಳಿಸ್ಕೊಡಿ. ಆ ರೀತಿಯಲ್ಲಿ ಪ್ರತಿ ಮಕ್ಕಳನ್ನ ಈ ರೀತಿ ತಯಾರು ಮಾಡ್ಬೇಕು ಸ್ನೇಹಿತರೆ. ನಾವು ಯಾವುದೇ ರೀತಿಯಲ್ಲಿ ಪ್ರೆಜರ್ ಕೊಡಬಾರದು. ಓಕೆ, ಸೊ ಆ ರೀತಿಯಲ್ಲಿ ಮಾಡಿದ್ರೆ ಅವರು ಧೈರ್ಯವಾಗಿ ಫೇಸ್ ಮಾಡ್ತಾರೆ ಲೈಫ್ನು. ನೀವು ಧೈರ್ಯ ಕೊಡುವಾಗ, ನೀವು ಅವ್ರ ಜೊತೆಗೆ ನಗನಗ್ತಾ ಆನಂದವಾಗಿ ನೀವಿದ್ರೆ, ಅವರು ಅದೇ ರೀತಿಯಲ್ಲಿ ನಡ್ಸ್ಕೊತಾರೆ ಸೊಸೈಟಿಯಲ್ಲಿ. ಒಂದು ಉತ್ತಮವಾದ ಪ್ರಯೋಜನಕಾರ ವ್ಯಕ್ತಿಯಾಗಿ ತಯಾರಾಗಬೇಕಂತ ಯಾವಾಗಲೂ ಹೇಳ್ತಾ ಇರ್ಬೇಕು. ಕ್ಯಾರೆಕ್ಟರ್ ಬಿಲ್ಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ದ್ಯಾನ್ ದಿ ಮೆಟಲಿಸ್ಟಿಕ್ ಬಿಲ್ಡಿಂಗ್. ತುಂಬಾ ಮೆಟಲಿಸ್ಟಿಕ್ ಆಗಿ ಹೋಗೋದು ಬದಲಾಗಿ ಕ್ಯಾರೆಕ್ಟರ್ ಬಿಲ್ಡಿಂಗ್ ಇರಬೇಕು. ಒಂದು ಉತ್ತಮವಾದ ಜೀವಿಯಾಗಿ ತಯಾರಾಗಬೇಕು. ಅತ್ಯುನ್ನತವಾದ ಪರ್ಸನ್, ಒಂದು ಹ್ಯೂಮನ್ ಬೀಯಿಂಗ್ ತರ. ಅಬ್ದುಲ್ ಕಲಾಂ ಇದ್ರು, ಏನು ಅವ್ರಿಗೆ ಅವಕಾಶಗಳಿತ್ತೇರಿ? ಅವಕಾಶಗಳೇನಿಲ್ಲ. ಅವರು ತಂದೆ ತಾಯಿ ಒಂದು ಬಡವರು, ಆದ್ರೂ ಯಾವ ರೀತಿಯಲ್ಲಿ ಬೆಳೆದಾರೆ ನೋಡಿ. ಹೇಗೆ ಸಾಧ್ಯವಾಯ್ತು? ಒಂದ್ಸರಿ ಅಬ್ದುಲ್ ಕಲಾಂ ಲೈಫಲ್ಲಿ ಆಯ್ತು. ಅವ್ರು ಏರ್ಫೋರ್ಸ್ ಟ್ರೈನಿಂಗ್ ಅಂತ ಹೋಗ್ತಾನೆ. ಅದು ಪೈಲಟ್ ಆಗ್ಬೇಕಂತ ಅವ್ರಿಗೆ ಆಸೆ. ಆ ಪೈಲಟ್ಗೆ ಹೋಗಿ ಅಲ್ಲಿ ಫೇಲ್ ಆಗ್ತಾನೆ ಎಕ್ಸಾಮ್ ಅಲ್ಲಿ. ಅದೆಲ್ಲ ಅವ್ರಿಗೆ ಪೂರ್ತಿ ಜೀವನ ಮೇಲೆ ಒಂಥರ ವೈರಾಗ್ಯ ಭಾವ ಬಂತು. ನಾನು ಈ ಜೀವನ ಎಂಡ್ ಮಾಡ್ಕೋಬೇಕು, ನನ್ಗೆ ಬೇಕಾಗಿಲ್ಲ, ಇದು ವೇಸ್ಟ್ ಅಂತ. ಯಾಕಂದ್ರೆ ಅವರು ಪೈಲಟ್ ಆಗ್ಬೇಕಂತ ಅವ್ರ ಆಸೆ. ಆದ್ರೆ ದೇವರ ಪ್ರಣಾಳಿಕೆ, ದೈವ ಪ್ರಣಾಳಿಕೆ ತುಂಬಾ ದೊಡ್ಡದಾಗಿತ್ತೆ ಅವರಿಗೆ. ಆ ರೀತಿಯಾಗಿ ಏನಾಗ್ತದೆ ಗೊತ್ತಾ?
ಅಲ್ಲಿ ಏನೋ ಅಲ್ಲಿ ಈ ಕಡೆ ಇಲ್ಲಿ ಡಾರ್ಜಿಲಿಂಗ್ ಎಲ್ಲೋ ಹೋಗ್ತಾನೆ ಟೆಸ್ಟ್ಗೋಸ್ಕರ. ಅಲ್ಲಿ ಫೇಲ್ ಆಗುವಾಗ ಅಲ್ಲಿ ಹತ್ರ ಇರುವಂತ ಶಿವಾನಂದ ಆಶ್ರಮ ಇತ್ತು ಅಲ್ಲಿ. ಶಿವಾನಂದ ಗುರುಗಳ ಹತ್ರ ಹೋಗಿ ಕೂತ್ಕೊತಾನೆ. ಅವ್ರು ಹೇಳ್ತಾನೆ, ಇಲ್ಲಪ್ಪ ಆ ಥರ ಮಾಡ್ಕೋಬೇಡಿ, ಏನೂ ಬೇಕಾಗಿಲ್ಲ, ನಿಮ್ಗೆ ಇನ್ನೂ ಮುಂದಿನ ಪ್ರಣಾಳಿಕೆ ತುಂಬಾ ಚೆನ್ನಾಗಿರ್ತದೆ, ಡೋಂಟ್ ವರಿ ಅಂತ ಅವ್ರಿಗೆ ಧ್ಯಾನ ಹೇಳ್ಕೊಟ್ಟು ಎಲ್ಲ ಮಾಡಿಸಿ ಕಲಿಸ್ತಾನೆ. ಆವಾಗ ಅವ್ರ ಹತ್ರ ಮೀಟ್ ಮಾಡುವಾಗ ಅವ್ರ ಭಾವನೆಗಳು ಚೇಂಜ್ ಮಾಡ್ಕೊಂಡ್ರು. ಆತ್ಮಹತ್ಯೆ ಏನು ಬೇಡ, ನೀವು ಆರಾಮಾಗಿ ಮುಂದಕ್ಕೆ ಹೋಗಿ ಅಂತ ಹೇಳ್ತಾನೆ. ನೋಡಿ ಏನಾಗಿದೆ. ಪೈಲಟ್ ಆಗಿದ್ರೆ ಇವತ್ತು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ತಾ ಇದ್ರಾ? ಪೈಲಟ್ ಆಗಿದ್ರೆ ನಾನು ಮೊನ್ನೆ ಹೇಳ್ತಾ ಇದ್ದೆ, ಮಾನವ ಪ್ರಣಾಳಿಕೆ ದೈವ ಪ್ರಣಾಳಿಕೆ ಅಂತ ಅಲ್ವಾ. ಸೊ ಮಾನವ ಪ್ರಣಾಳಿಕೆ ಆಗಿತ್ತು, ದೈವ ಪ್ರಣಾಳಿಕೆ ಏನಿತ್ತು? ನೀವು DRDO ಸೇರಿ ಇಸ್ರೋಗೆ ಚೇರ್ಮನ್ ಆಗಿ ಇಸ್ರೋ ಈ ಸ್ಪೇಸ್ ಸ್ಯಾಟಲೈಟ್ಸ್ ಎಲ್ಲ ನೀವು ತಯಾರು ಮಾಡಿ ಮೇಲೆ ಕಳಿಸ್ಬೇಕಾಗಿರೋದು, ಮತ್ತೆ ಕೊನೆಯದಾಗಿ ನೀವು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ಬೇಕಾಗಿರೋದು, ಅದು ದೈವ ಪ್ರಣಾಳಿಕೆ. ಅದಕ್ಕೆ ನಾವು ಬಿಡ್ಬೇಕು ಸ್ವಲ್ಪ ವಿಷಯಗಳು. ನಮ್ಮ ಮಕ್ಕಳು ಅಷ್ಟೇ, ಇಲ್ಲಿ ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಏನೋ ಏನೋ ಆಗಿದೆ ಅಂತಲ್ಲ, ಬಿಡಬೇಕು. ಅವರ ಪ್ರಣಾಳಿಕೆ ಹೇಗಿರ್ತದೆ, ದೈವ ಪ್ರಣಾಳಿಕೆ ಅವ್ರಿಗೆ ಇರುತ್ತೆ, ಅವ್ರು ಕೊಡ್ತಾರೆ. ನಿಮ್ಗೆ ಯಾಕೆ ಅದು? ನಿಮ್ಗೆ ಯಾಕೆ ಗೊಂದಲ? ಏನಾಗ್ತದೋ ಆಗ್ಲಿ, ನೀವು ಪ್ರಯತ್ನ ಮಾಡಿಸೋದು ನಿಮ್ಮ ಧರ್ಮ, ಮಾಡಿಸಿ, ಚೆನ್ನಾಗಿ ಓದಿಸಿ, ಚೆನ್ನಾಗಿ ಈ ಜೀವನ ಶೈಲಿ ಹೇಳ್ಕೊಡಿ. ಅವ್ರೆಷ್ಟು ಸಾಧ್ಯವಾದ್ರೆ ಅಷ್ಟು ಪಾಲನೆ ಮಾಡ್ತಾನೆ. ಮಾಡಿಲ್ಲ ಅಂದ್ರೆ ನೀವು ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ. ಪ್ರತಿಯೊಂದು ಆಕ್ಸೆಪ್ಟ್ ಮಾಡಿ. ಫಸ್ಟ್ ನೀವೇ ಆಕ್ಸೆಪ್ಟ್ ಮಾಡಿ ಪೇರೆಂಟ್ಸ್ ಆಗಿ. ಅವಾಗ ಅವರಲ್ಲಿ ಆಕ್ಸೆಪ್ಟೆನ್ಸ್ ಭಾವನೆ ಬರುತ್ತೆ. ನಾವೇ ರಿಜೆಕ್ಟ್ ಮಾಡ್ತಾ ಇದ್ರೆ ಅವರಲ್ಲಿ ಅದೇ ಭಾವನೆಗಳು ಉಟ್ಕೊಂಡು ಬರುತ್ತೆ. ಆ ರೀತಿಯಲ್ಲಿ ಸ್ನೇಹಿತರೆ, ಇವೆಲ್ಲ ಪಾಲನೆ ಮಾಡಿ ಈ ಎಕ್ಸಾಮ್ಸ್ ಟೈಮಲ್ಲಿ ಈ ರೀತಿಯಲ್ಲಿ ಈ ರೀತಿಯಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಡಿ. ಖಂಡಿತ ಯಶಸ್ವಿ ಆಗ್ತಾನೆ. ಯಾವುದೇ ಎಕ್ಸಾಮ್ ಬರೀಲಿ, ಶಾಲಾ ಆಗಲಿ, ಕಾಲೇಜ್ ಆಗಲಿ, ಯೂನಿವರ್ಸಿಟಿ ಆಗಲಿ, ಇನ್ನು ಎಲ್ಲ ದೊಡ್ಡವ್ರಿಗೂ ಆಗಲಿ, ಎಲ್ಲ ಸಲಹೆಗಳು ಉಪಯೋಗಿಸಿಕೊಂಡು ನಮ್ಮ ಜೀವನವನ್ನು ಉನ್ನತ ಮಟ್ಟದಲ್ಲಿ ನಾವು ಉನ್ನತೀಕರಿಸಬೇಕಂತ ಹೇಳ್ತಾ ಇವತ್ತಿನ ಈ ಸಂದೇಶವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ, ಸಂಪನ್ನಗೊಳಿಸ್ತೇವೆ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಗುರುಜಿ. ಇಂಥ ಪರೀಕ್ಷಾ ಸಮಯದಲ್ಲಿ ಈಗ ತಾವು ಹೇಳ್ದಂಗೆ ವಿದ್ಯಾರ್ಥಿಗಳಿಗಿಂತ ಪಾಲಕರಿಗೆ ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವರೇ ಓದಿಸೋದು, ಅವರು ವಿದ್ಯಾರ್ಥಿಗಳು ಓದ್ಲಿಲ್ಲ ಅಂದ್ರ ಪಾಲಕರೇ ಟೆನ್ಷನ್ ಮಾಡ್ಕೊಂಡು ಅವ್ರಿಗೆ ಆಟ ಆಡಕ್ ಬಿಡಲ್ಲ. ಮತ್ತೆ ಯಾವಾಗ್ಲೂ ಓದೋದ್ರಲ್ಲೇ ಅವ್ರಿಗೆ ಸ್ಟ್ರೆಸ್ ಮಾಡ್ತಾ ಇರ್ತಾರೆ. ಅದನ್ನ ಯಾವ ರೀತಿ ನಾವು ಈ ಗಮನ ಕೊಡ್ಬೇಕು, ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಹೇಳ್ಕೊಡ್ಬೇಕಂತ ಅನ್ನೋದು ತಾವು ಹೇಳ್ಕೊಟ್ಟಿದ್ರ ಗುರುಜಿ. ಇದ್ರ ಬಗ್ಗೆ ಇಲ್ಲೇ ಏನು ಯಾರಾದ್ರೂ ಪ್ರಶ್ನೆ ಇದ್ರೆ ಅಥವಾ ತಮ್ಮ ಅನಿಸಿಕೆ ಇದ್ರೆ ಹೇಳ್ಬೋದು. ಮಲಪ್ ಸರ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೆ ಮತ್ತೊಮ್ಮೆ ನನ್ನ ನಮನಗಳು. ನಿಜಕ್ಕೂ ಅದ್ಭುತವಾದ ಒಂದು ಸಮಯದಲ್ಲಿ ಅದ್ಭುತವಾದ ಸಂದೇಶ ತಾವು ತಿಳಿಸಿದರೆ. ನಂದಾ ಮೇಡಮ್ನವ್ರು ಹೇಳಿದಾಗೆ ಪರೀಕ್ಷೆ ಬರೆಯೋ ಮಗುವಿಗಿಂತ ಪೇರೆಂಟ್ಸ್ಗೆ ಬಹಳಷ್ಟು ದ್ವಂದ್ವ ಇರುತ್ತೆ ಸರ್. ನಿಜಕ್ಕೂ ಮೊದಲು ಪೋಷಕರು ಬದಲಾದ್ರೆ ಆ ಮಗು ಖಂಡಿತ ಆಗ್ತಾರೆ ಅನ್ನೋದು ಇದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಪೋಷಕರ ಪಾತ್ರ ಇಲ್ಲಿ ತುಂಬಾ ಮುಖ್ಯ ಇರುತ್ತೆ. ಇಂಥ ಸಂದರ್ಭದಲ್ಲಿ ಅವರ ಊಟದಿಂದ ಹಿಡಿದು ಅವರ ಪ್ರತಿನಿತ್ಯದ ದೈನಂದಿನ ಚಟುವಟಿಕೆಗಳು ಹೇಗೆ ಇರ್ಬೇಕು ಅನ್ನೋದನ್ನ ಬಹಳ ಅದ್ಭುತವಾಗಿ ತಿಳಿಸಿದ್ರಿ. ಟೋಟಲಿ ಹೇಳೋದಾದ್ರೆ ಪ್ರತಿನಿತ್ಯ 20 ನಿಮಿಷ ಧ್ಯಾನ ಮತ್ತು ಮುದ್ರೆಗಳನ್ನ ಬಳಸ್ಕೊಂಡ್ಬಿಟ್ಟು ಧ್ಯಾನ ಮತ್ತು ಜೊತೆಗೆ ಪಿರಮಿಡ್ಗಳನ್ನ ಬಳಸಿ ಧ್ಯಾನ ಮಾಡೋದ್ರಿಂದ ಆಮೇಲೆ ಉತ್ತಮ ಸಲಹೆಗಳನ್ನ ನೀಡೋದ್ರ ಮೂಲಕ ಪರೀಕ್ಷೆಗೆ ಹೋಗುವಾಗ ಅವರು ಉತ್ತಮವಾದ ಸಲಹೆಗಳನ್ನ ನೀಡೋದ್ರ ಮೂಲಕ ನಿನ್ನ ಪ್ರಯತ್ನ ನೀನ್ ಮಾಡಪ್ಪ, ಫಲವನ್ನ ಭಗವಂತನಿಗೆ ಬಿಡು, ನೀನ್ ಚೆನ್ನಾಗ್ ಮಾಡ್ತೀಯ ಮಾಡು ಅಂತ ಹೇಳ್ಬೇಕು. ಜೊತೆಗೆ ಆ ಪರೀಕ್ಷೆ ಸಮಯದಲ್ಲಿ ಅವ್ರಿಗೆ ಅಂತಹ ಒಂದು ಆಹಾರವನ್ನು ಕೊಡ್ಬೇಕು, ಸಾತ್ವಿಕ ಆಹಾರ ಕೊಡೋದು, ಜೊತೆಗೆ ಧ್ಯಾನ ಮಾಡಿಸೋದು, ಮುದ್ರೆಗಳನ್ನ ಬಳಸಿ ಇಂಥವನ್ನೆಲ್ಲ ಮಾಡೋದ್ರ ಮೂಲಕ ಆ ಮಗುವಿಗೆ ಉತ್ತಮ ಒಂದು ಪ್ರೇರಣೆ ಆದ್ರೆ ಮಾತ್ರ ಇಲ್ಲಿ ಆ ಮಗು ಖಂಡಿತ ಯಶಸ್ಸನ್ನು ಪಡೆಯುತ್ತೆ ಅನ್ನೋದಕ್ಕೆ ಅಬ್ದುಲ್ ಕಲಾಂ ಸರ್ದ್ ಇರ್ಬಹುದು, ಮತ್ತೆ ಥಾಮಸ್ ಆಳ್ವಾ ಎಡಿಸನ್ ರವರ ಮರಳಿ ಯತ್ನ ಮಾಡಿರ್ತಕ್ಕಂಥ ಒಂದು ಉತ್ತಮ ಉದಾಹರಣೆಗಳನ್ನ ಕೂಡ ಕೊಡೋದ್ರ ಮೂಲಕ ಬಹಳ ಅದ್ಭುತವಾಗಿ ವಿಷಯವನ್ನ ಮನನ ಮಾಡಿಸಿದ್ರಿ ಸರ್. ಒಂದೇ ಬಾರಿ 2 ಬಾರಿ 3 ಬಾರಿ 10 ಬಾರಿ ಮಾಡೋದ್ರಿಂದ ಖಂಡಿತ ನಾವು ಯಶಸ್ಸನ್ನ ಸಾಧಿಸಕ್ ಆಗೋಲ್ಲ. ಒಂದ್ ವೇಳೆ ಅದರಲ್ಲಿ ನಾವು ವಿಫಲರಾದ್ರೆ ಮುಂದಿನ್ನೂ ದೊಡ್ಡದಿದೆ ಅನ್ನೋದಕ್ಕೆ ಅಬ್ದುಲ್ ಕಲಾಂ ಸರ್ ಅವರ ಒಂದು ಒಳ್ಳೆ ಉದಾಹರಣೆಯನ್ನ ಕೊಡೋದ್ರ ಮೂಲಕ ತಾವು ತಿಳಿಸಿದ್ರಿ. ನಿಜಕ್ಕೂ ಇವತ್ತು ಪೇರೆಂಟ್ಸ್ ಗಳು ಕಣ್ ತೆರೆಸಿದ್ರಿ ಅಂತ ನಾನಾದ್ರೂ ಭಾವಿಸ್ತಾ ಧನ್ಯವಾದ ಸರ್, ಇಂತ ಒಂದು ಒಳ್ಳೆ ಜ್ಞಾನ ಸಂದೇಶವನ್ನು ಕೊಡೋದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅವಕಾಶಕ್ಕಾಗಿ ಧನ್ಯವಾದ ಮೇಡಮ್.
ಥ್ಯಾಂಕ್ ಯು ಇನ್ನೊಂದು ಸರ್. ಏನಂದ್ರೆ ಎಕ್ಸಾಮ್ ಬರೆಯುವಾಗ ಈ ಬಲಗೈಯಲ್ಲಿ ಬರಿತಾ ಇದ್ರೆ ಎಡಗೈಯಲ್ಲಿ ಈಗ ಇಟ್ಕೋಬೇಕು ಜ್ಞಾನ ಮುದ್ರ. ಆದ್ರೂ ಹೇಳಿ ಮಕ್ಕಳಿಗೆ ದಯವಿಟ್ಟು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಈಗ ಇಟ್ಕೊಂಡು ಬರಿತಾ ಇರ್ಬೇಕು. ಆದ್ರೆ ಇನ್ನೊಂದು ಸ್ವಲ್ಪ ಅವ್ರಿಗೆ ಚೆನ್ನಾಗಿ ಮಾಡ್ಬೇಕಂದ್ರೆ ಎಕ್ಸಾಮ್ ಬರೆಯುವಾಗನೇ ಯಾವ ಟೆನ್ಷನ್ ಇರಬಾರ್ದು ಅಂದ್ರೆ 3 ಸರಿ ಈ ದೀರ್ಘ ಉಸಿರಾಟ ತಗೊಂಡು ದೀರ್ಘ ಉಸಿರಾಟ ಬಿಡೋದು, ಈ ಕಡೆ ಎಡಗೈಯಲ್ಲಿ ಈಗ ಇಟ್ಕೊಂಡು ಬಲಗೈಯಲ್ಲಿ ಬರಿತಾ ಹೋಗೋದು. ಫಿನಿಶ್. ಎಕ್ಸಾಮ್ ಅದ್ಭುತವಾಗಿ ಬರೀತಾರೆ, ಏನ್ ತೊಂದರೆ ಆಗಲ್ಲ. ಆಮೇಲೆ ಅವರು ಖಾಲಿ ಇರುವಾಗ ಅಂದ್ರೆ ಈಗ ನಾವು ಅದೇ ಬಸ್ಸಲ್ಲಿ ಹೋಗ್ತಾ ಇರ್ತಾರೆ, ಟ್ರಾವೆಲ್ ಮಾಡ್ತಾ ಇರ್ತಾರೆ, ಅವಾಗ ಹೇಳಿದೀನಿ ಧ್ಯಾನ ಮಾಡ್ಕೋಬಹುದು. ಆಮೇಲೆ ಸುಮ್ನೆ ಧ್ಯಾನ ಮಾಡ್ತಾ ಇದ್ರೆ ಎಲ್ಲಾರು ನೋಡಿ ಏನಪ್ಪಾ ಏನೋ ಮಾಡ್ತಾ ಇದೆ, ಹಾಗೆ ಕುತ್ಕೊಂಡು ಕಣ್ಣು ಮುಚ್ಕೊಂಡಿದೆ ಏನೋ ಮಾಡ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ, ಸ್ವಲ್ಪ ಗೇಲಿ ಮಾಡ್ತಾರೆ. ಅವಾಗ ಈಗ ಇಟ್ಕೊಳಕ್ ಹೇಳಿ, ಯಾರು ಏನು ಕೇಳಲ್ಲ. ಹಾಕಿ ನಿಮ್ ಮುದ್ರ. ಓಕೆ, ಈ ಬಲ ಮೆದುಳು ಈ ಎಡಗಡೆ ಮೆದುಳು ಎರಡನ್ನೂ ಸಮನ್ವಯ ಪಡಿಸ್ತಾ ಇದ್ದು ಮತ್ತೆ ಪ್ರಚೋದನೆ ಮಾಡುತ್ತೆ. ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹೇಗೆ ಇಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳಪ್ಪ ಅಂತೇಳಿ ಮಕ್ಕಳಿಗೆ ಅದೇಳಿ ಸರ್. ರೈಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಲ್ಲಪ್ಪ ಸರ್. ಮತ್ತೆ ನೀವು ಪುನರ್ಮನನ ಮಾಡ್ತಿರ್ತೀರ ಸರ್ ಹೇಳಿದ್ದು ಯಾವುದೇ ಸಬ್ಜೆಕ್ಟ್ ಆದ್ರೂ ತುಂಬಾ ಅದ್ಭುತ ಹೇಳಿದ್ರಿ. ನಿಜ ಗುರುಜಿ, ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಷ್ಟೊಂದು ಪ್ರೆಷರ್ ಇದ್ದಿದ್ದಿಲ್ಲ. ನಮ್ ಸ್ಕೂಲ್ಗೆ ಹೋಗ್ರಿ ಅಂತ ಕಳಿಸ್ತಿದ್ರಷ್ಟೇ. ನಾವು ಓದೋದು ನಮ್ದೇ, ಇವ್ರಿಗೆಲ್ಲ ಹೋಮ್ವರ್ಕ್ ಮಾಡೋದು ಕೂಡ ಇವಾಗ ಏನ್ ವಾಟ್ಸಪ್ ನಲ್ಲಿ ಬರುತ್ತೆ ಅದನ್ನ ನೋಡಿ ಪೇರೆಂಟ್ಸ್ ಟೆನ್ಷನ್ ಮಾಡ್ಕೊಂಡು ಕೊಡೋದು, ಮಕ್ಕಳಿಗೆ ಟೆನ್ಷನ್ ಆಗೋದನ್ನ ನಾನು ಈಗ ನೋಡ್ತೇನೆ ಗುರುಜಿ. ಇದೆಲ್ಲ ಟಿಪ್ಸ್ ಅಳವಡಿಸ್ಕೊಂಡಾಗ ಮಗು ಸರಳವಾಗಿ ತನ್ನ ಇದನ್ನ ಅಭ್ಯಾಸ ಮಾಡ್ಕೊಳ್ಳೋಕೆ ಅಳವಡಿಸ್ಕೊಂಡಾಗ ಸರಳ ಆಕೈತಿ ಅಂತ ತಿಳ್ಕೊಂಡಿದ್ದೀನಿ ಗುರುಜಿ. ನಂತರ ರಾಜು ಸರ್ ತಮ್ಮ ಅನಿಸಿಕೆ ಹೇಳ್ಬೋದು ಅಥವಾ ಕ್ವಶನ್ ಇದ್ರೆ ಕೇಳಿ. ರಂಗನಾಥ್ ಗುರುಜಿ ಅವರಿಗೆ ಆತ್ಮಪೂರ್ವಕ ನಮನಗಳು. ಇವತ್ತು ಮಕ್ಕಳಿಗೆ ಪರೀಕ್ಷೆ ಟೈಮಲ್ಲಿ ಬಹಳ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ ಮತ್ತು ಮಕ್ಕಳಿಗೆ ಯಾವ ರೀತಿ ಆಹಾರಗಳನ್ನು ತಿಂಡಿಗಳನ್ನು ಕೊಡಬೇಕು ಅನ್ನೋದು ಸಹಿತ ನಮ್ಗೆ ಆಳವಾಗಿ ತಿಳಿಸಿಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಮಕ್ಕಳು ತಮ್ಮ ಪರೀಕ್ಷೆ ಟೈಮಲ್ಲಿ ಯಾವ ಪಾಯಿಂಟ್ಸ್ಗಳನ್ನು ಬರೆದಿಟ್ಕೊಂಡು ಪ್ರತಿಕ್ಷಣ ಅದನ್ನ ಅವಲೋಕನ ಮಾಡಿ ಅಂತ ತಿಳಿಸಿಕೊಟ್ಟಿದ್ದಾರೆ ರಂಗನಾಥ್ ಗುರುಜಿಯವರ. ನಾವು ಇವತ್ತು ಕೆಲವೊಂದು ಪಾಯಿಂಟ್ಸ್ಗಳನ್ನ ಮಕ್ಕಳಿಗೆ ನಾವು ಸ್ಕೂಲ್ ಒಳಗೆ ಹೋಗಿ ಹೇಳ್ಬೋದಲ್ರಿ ಸರ್? ಇದ್ರು ಖಂಡಿತ ಹೇಳಲೇಬೇಕಲ್ಲ. ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾವು ಇದನ್ನ ಮಾಡ್ಕೊಂಡು ಸರ್ ಅವ್ರು ಸ್ಕೂಲ್ ಒಳಗೆ ಹೋಗಿ ಮಕ್ಕಳಿಗೆ ಪರೀಕ್ಷೆ ಟೈಮ್ ಒಳಗೆ ನಾವು ತಿಳಿಸಬಹುದ್ರ ಸರ್? ಎಸ್, ಕನಿಷ್ಠ ಪಕ್ಷ ನೀರು ಅಷ್ಟೇ. ನೀರು ಕನಿಷ್ಠ ಪಕ್ಷ 2.5 ಲೀಟರ್ ಕುಡಿಬೇಕು ಪ್ರತಿ ಮಕ್ಕಳು ಪ್ರತಿ ದಿವಸ. ಎಕ್ಸಾಮ್ಸ್ ಟೈಮಲ್ಲಿ ಪ್ರತ್ಯೇಕವಾಗಿ ಅವ್ರಿಗೆ ಬಾಟಲ್ ತುಂಬಿ ಕಲಿಸಿ ದಯವಿಟ್ಟು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಾಜ್ ಸರ್. ನಿಮ್ಗೆ ಅನುಕೂಲ ಇದ್ರೆ ಪ್ಲೇ ಮಾಡಕ್ ಅವಕಾಶ ಇದ್ರೆ ಒಂದು 10 ನಿಮಿಷ 15 ನಿಮಿಷ ಆಚೆ ಕಡೆ ಹೋಗಿ ಸ್ವಲ್ಪ ಆಟ ಆಡಿ ಬರಪ್ಪ ಅಂತೇಳಿ, ಅದನ್ನು ಉತ್ತಮ ವಿಷಯ. ಇವೆಲ್ಲ ರಿಲ್ಯಾಕ್ಸ್ ಆಗಿ ಮಾಡ್ಬೇಕು. ಎಕ್ಸಾಮ್ಸ್ ಅಂದ್ರೆ ನೀವೇನೋ ಮಾಡಕ್ ಹೋಗಿ ಅವ್ರನ್ನು ಸ್ಟ್ರೆಸ್ ಗುರಿ ಮಾಡಿಸಿ ನೀವು ಸ್ಟ್ರೆಸ್ ಆಗೋದು ಬೇಕಾಗಿಲ್ಲ. ರೈಟ್. ಅದೇ ಗುರುಜಿ ಈಗ ಸ್ಕೂಲಲ್ಲಿ ಈಗ ನೀರನ್ನ ಹಗ್ಲೆಲ್ಲ ಟಾಯ್ಲೆಟ್ ಹೋಗ್ತಾರಂತ ನೀರ್ ಕುಡಿಲಿಕ್ಕೆ ಕೊಡೋದಿಲ್ಲ ಗುರುಜಿ. ಸ್ವಲ್ಪ ನೀರ್ ಕುಡ್ರಿ ಅಂತ ಡೈರೆಕ್ಷನ್ ಕೊಡ ಅಂತ ಸ್ಕೂಲಲ್ಲಿ ನಾನು ಕೇಳಿದ್ದೇನೆ ಗುರುಜಿ. ಇಲ್ಲ ಅದೇನಾಗತ್ತಂದ್ರೆ ಬ್ರೈನ್ ಕೆಲಸ ಮಾಡಲ್ಲ ನೀರಿಲ್ಲ ಅಂದ್ರೆ. ಗುರುಜಿ ಈಗ ಪ್ರಾಣಾಯಾಮ ಮಾಡಿದ್ರೆ ಒಳ್ಳೆ ಆಕ್ಸಿಜನ್ ಸಿಗತ್ತೆ, ಸಾತ್ವಿಕ ಆಹಾರ, ನೀರು ಇವೆಲ್ಲ ಇದ್ರೆ ಬ್ರೈನ್ ಚೆನ್ನಾಗಿ ಕೆಲಸ ಮಾಡತ್ತೆ. ಯಾಕೆ ಮಾಡಲ್ಲ? ನೆನಪಿನ ಶಕ್ತಿ, ಚುರುಕುದನ, ಬುದ್ಧಿ ಇವೆಲ್ಲ ಹೆಚ್ಚಾಗತ್ತೆ. ಓಕೆ, ರೈಟ್. ಲಕ್ಷ್ಮೀಕಾಂತಮ್ಮ ಮೇಡಮ್. ಸರ್ ತುಂಬಾ ಚೆನ್ನಾಗಿತ್ತು ವಿಷಯ ಮಾತ್ರ ಇವತ್ತು. ಹಿಂದಿನ ಕಾಲದಲ್ಲಿ ನಾವೇನಾದ್ರೂ ಫೇಲ್ ಆದ್ರೆ ಸೋಷಿಯಲ್ ಸ್ಟಡೀಸ್ ಎಲ್ಲ ಐತೆ, ಮ್ಯಾಥ್ಸ್ ಇಂಗ್ಲಿಷ್ ಅದು ಕಷ್ಟ ಅಂತ ಯಾರು ಹೇಳಿದ್ರು ಅದನ್ನ ತಲೆ ಕೆಡ್ಸ್ಕೊಳ್ತಾ ಇರ್ಲಿಲ್ಲ. ಬಟ್ ಈಗಿನ ಕಾಲದಲ್ಲಿ ಹೆಂಗ್ ಬರ್ದ ಎಕ್ಸಾಮ್ ಬರೋದನ್ನ ಕಾಯ್ತಾ ಇರ್ತಾರೆ ಮಕ್ಳು. ಹೆಂಗ್ ಬರ್ದ ಎಕ್ಸಾಮ್ ಎಲ್ಲ ಬರ್ದಾ ಕರೆಕ್ಟಾಗಿಡು, ನಿಜವಾಗ್ಲೂ ಬರ್ದಾ, ಹಿಂಗೆ ಮಕ್ಕಳಿಗೆನೆ ಟೆನ್ಷನ್ ಕೊಡೋದು ಜಾಸ್ತಿ. ಜೊತೆಗೆ ಅದೇನು ಅಡ್ವರ್ಟೈಸ್ಮೆಂಟ್ಗಳು, ಹಾರ್ಲಿಕ್ಸ್, ಬೂಸ್ಟ್, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಅಂತೆಲ್ಲ ನಿಜವಾಗ್ಲೂ ಅವಕ್ಕೆಲ್ಲ ವಿರುದ್ಧವಾಗಿ ಇವತ್ತು ಮಕ್ಕಳನ್ನ ಎಷ್ಟು ಕಾಮ್ ಆಗಿ ಯಾವ ರೀತಿ ಅವ್ರನ್ನ ಮುಂದೆ ತುಂಬಾ ಎಜುಕೇಟೆಡ್ ಆಗ್ತಾ ಇದ್ರು ಅವನು ಪ್ರಜ್ಞಾವಂತ ಮನುಷ್ಯನಾಗಿ ಸಮಾಜದಲ್ಲಿ ಯಾವ ರೀತಿ ಅವನು ಬೆಳಿಬೇಕು. ಮತ್ತು ಮಕ್ಕಳಲ್ಲಿ ಚಿಕ್ಕತಿನಿಂದಲೇ ನಾವು ಪ್ರಾಣಾಯಾಮ ಆಗ್ಲಿ, ಮುದ್ರೆ ಆಗ್ಲಿ, ಉಸಿರಾಟ ಆಗ್ಲಿ ಇದನ್ನೆಲ್ಲ ಹೇಳ್ಕೊಡ್ತಾ ಆ ಮಕ್ಕಳು ಆ ಒಂದು ಒಲವಿಗೆ ಈ ಒಂದು ಲೇನ್ಗೆ ಬರುವಂತ ಒಂದು ಅದ್ಭುತ ಮಾಹಿತಿಯನ್ನ ತಾವು ಕೊಟ್ರಿ ಸರ್. ಬಟ್ ತಾವ್ ಹೇಳಿದಂಗ್ ಮಕ್ಕಳು ಕುತ್ಕೊಳ್ಳಲ್ಲ. ನಮ್ಮನೇಲಿ ಒಬ್ರು ಇದಾರೆ
6 ವರ್ಷದವ್ರು 8 ವರ್ಷದವ್ರು 2 ನಿಮಿಷ ಕೂತ್ಕೊಳ್ರು ಅಂದ್ರೆ ಹಿಂಗಂತವೆ ಇದು ಓಡ್ತಾ ಇರ್ತವೆ. ಅದು ಅವ್ರ ಅಪ್ಪ ಅಮ್ಮ ಅವರು ಹೇಳ್ಕೊಡ್ಬೇಕು. ಹೇಳ್ಕೊಡ್ತಾ ಇದ್ರೆ ಖಂಡಿತ ಇದು ಮುಂದಿನ ಮಕ್ಕಳನ್ನ ಒಳ್ಳೆ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಮಾಡೋದು ಅಲ್ದಿರ ನಮ್ಮ ಈ ಒಂದು ಸನಾತನ ಧರ್ಮವನ್ನ ಅಥವಾ ನಮ್ಮ ಏನು ಈ ಯೋಗಿಕ್ ಪ್ರಾಕ್ಟೀಸಸ್ ಇದೆ ಇದನ್ನೆಲ್ಲ ಈಗಲಿಂದಲೇ ಮಕ್ಕಳಲ್ಲಿ ಬೆಳೆಯೋದಿಕ್ಕೆ ನಾವು ಒಂದು ದಾರಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೈಟ್. ಥ್ಯಾಂಕ್ ಯು ಮೇಡಮ್. ನಿಜವಾಗಿ ಹೇಳಿದ್ರಿ ಈಗಿಂದು ಮಕ್ಕಳು ಯಾವ ರೀತಿಯಾಗ ಸರಿಯಾಗಿ ಹೇಳಿದಾರೆ ಗುರುಜಿ ಅವರು. ಯಾಕಂದ್ರೆ ಮಕ್ಳಿಗೆ ಈಗ ಆಟದಕ್ಕಿಂತ ಮೊಬೈಲ್ ಗೀಳೋದು ಜಾಸ್ತಿ ಆಗ್ಬಿಟ್ಟಿದೆ ಗುರುಜಿ. ಮೊಬೈಲ್ ಹಿಡ್ಕೊಂಡ್ ಕೂತ್ರೆ ಅವ್ರದ್ದು ಆಟದ ಬಗ್ಗೆನೂ ಲಕ್ಷ್ಯ ಇರೋದಿಲ್ಲ. ಅದೇ ರೀತಿ ನಾವು ಅವ್ರಿಗೆ ಪ್ರಯತ್ನ ಮಾಡ್ಬೇಕು. ಅವ್ರದ್ದು ರೂಢಿ ಆತ್ನಂದ್ರ ಮತ್ತೆ ಅದನ್ನೇ ಬೆಳೆಸ್ಕೊಂಡು ಹೋಗ್ತಾರಂತ ಅನ್ನೋದು ನಾನು ಅನ್ಕೊಂಡೆ. ಥ್ಯಾಂಕ್ ಯು ಮೇಡಮ್. ಹೇಮಾ ಮೇಡಮ್ ಮಾತಾಡಿ. ನಮಸ್ತೆ. ಥ್ಯಾಂಕ್ ಯು ನಂದಾ ಮೇಡಮ್. ರಂಗನಾಥ್ ಗುರುಜಿ ನಮಸ್ತೆ. ಎಷ್ಟು ಚೆನ್ನಾಗಿ ಹೇಳಿದ್ರಿ. ಇವಾಗ ಎಕ್ಸಾಮ್ ಅನ್ನೋದು ಒಂದೇ ದಿನ ಪ್ರಿಪರೇಷನ್ ಅಲ್ಲ ಅದು. ಅದನ್ನ ಮೊದ್ಲೇ ವಿಚಾರವಾಗಿ ಮಾಡಿ ಇನ್ನು ಎಕ್ಸಾಮ್ ಶುರು ಆಗದೆ ಮೊದ್ಲೇನೆ ಈ ವಿಷಯನ ಎಲ್ರಿಗೂ ಚೆನ್ನಾಗಿ ತಿಳಿಸಿದ್ರು. ಇದರಿಂದ ಮಕ್ಕಳಿಗೂನು ದೊಡ್ಡವ್ರಿಗೂನು ಒಂಥರ ಏನೋ ಸ್ಟೇಟ್ ಆಫ್ ಕಾಮ್ನೆಸ್ ಬರುತ್ತೆ. ಮತ್ತೆ ಚೆನ್ನಾಗಿ ಇದನ್ನ ಏನಪ್ಪಾ ರೋಡ್ ಮೆಥಡ್ ಆಗ್ಲಿ, ಸ್ಕ್ರಿಬ್ಲಿಂಗ್ ಪ್ಯಾಡ್ ಆಗ್ಲಿ, ವಾಲ್ ಚಾರ್ಟ್ ಆಗ್ಲಿ, ಆಮೇಲೆ ಪರ್ಮನೆಂಟ್ ಮೆಮರಿ ಮತ್ತೆ ಶಾರ್ಟ್ ಟರ್ಮ್ ಮೆಮರಿ ಹೇಗಿರುತ್ತೆ ಅದನ್ನ ಇಂಪ್ರೂವ್ ಮಾಡೋದು ಹೇಗೆ, ದೊಡ್ಡವರಲ್ಲಾಗ್ಲಿ ಮತ್ತೆ ಮಕ್ಕಳಲ್ಲಾಗ್ಲಿ ಅದನ್ನ ಹೇಗ್ ಮಾಡ್ಬೋದು ಅಂತ ತುಂಬಾನೇ ಅದ್ಭುತವಾಗಿ ಹೇಳಿದ್ರು ಗುರುಜಿ. ಇದನ್ನ ನಮ್ಗೆ ಮಕ್ಕಳಿಗೆ ಮಾತ್ರ ಅಲ್ಲ ನಮ್ಗೂನು ಅನ್ವಯಿಸುತ್ತೆ. ದಿನನಿತ್ಯ ಕಾರ್ಯಗಳಿಗೆ ನಾವು ಮಕ್ಕಳೇನೆ. ಯಾವಾಗ ನಾವ್ ಅಭ್ಯಾಸ ಮಾಡ್ತಾ ಇರಲ್ಲ ಅವಾಗೆಲ್ಲ ನಾವು ಕೆಟ್ಟ ಮಕ್ಕಳು. ಅಭ್ಯಾಸ ದಿನನಿತ್ಯ ಏನ್ ಕಲಿತೀವಿ ಅದನ್ನ ಮನನ ಮಾಡ್ತಾ ಮಾಡ್ತಾ ಮುಂದುವರಿತೀವಿ, ನಾವೂನು ದೊಡ್ಡ ಮಕ್ಕಳಾಗ್ತೀವಿ ಅಂತ ಅನ್ಕೊಳ್ತೀನಿ. ಆಮೇಲೆ ವಿದ್ಯೆ ಅನ್ನೋದು ಒಂದು ದಿನದ್ದಲ್ಲ, ಇದು ಸತತವಾಗಿ ಅಭ್ಯಾಸ. ಮತ್ತೆ ಇವಾಗ ನಮ್ಮ ಸಂಸ್ಕೃತಿನೇ ನೆನಪಲ್ಲಿ ಇಟ್ಕೊಳ್ಳೋ ಅಂತದ್ದು ಅಂದ್ರೆ ರಿಮೆಂಬರಿಂಗ್. ಮೊದ್ಲೆಲ್ಲ ಇವಾಗ ಯಾರು ಇದನ್ನ ಹೇಳಲ್ಲ, ನೆನ್ಪಲ್ಲಿ ಇಟ್ಕೊಳ್ಬೇಕು ಮತ್ತೆ ಮತ್ತೆ ಬೈ ಹಾರ್ಟ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳಲ್ಲ. ಏನು ಬೇಕಿಲ್ಲ ಅಂತ ಹೇಳ್ತಾರೆ. ಆದ್ರೆ ರಂಗನಾಥ್ ಗುರುಗಳು ಇವತ್ತು ನಮ್ಮ ಸನಾತನ ಧರ್ಮದ ಕೂಡ ಹೇಳಿದ್ರು. ಹೇಗಂದ್ರೆ ನಮ್ಮ ಋಷಿಮುನಿಗಳು ಯಾವ್ದು ಬರ್ದಿಟ್ಕೊಳ್ತಿರ್ಲಿಲ್ಲ. ಸತತವಾದ ಅಭ್ಯಾಸ, ಕಲಿಯೋದು, ಸಹನಾವವತ್ತು, ಕಲಿಯೋದು ಮತ್ತೆ ಕಲ್ಸೋದು ಎರಡನ್ನೂ ಮಾಡ್ತಿದ್ರು. ಇದರಿಂದ ಟೀಚರಿಗೂ ಮನನ, ಸ್ಟೂಡೆಂಟ್ಸ್ಗೂ ಮನನ ಆಗ್ತಿತ್ತು. ಮತ್ತೆ ಯಾವತ್ತು ಪ್ರಾಕ್ಟಿಕಲ್ ಆಗಿರೋದು. ಮತ್ತೆ ಸುಮಾರೆಲ್ಲ ಹೇಳಿದ್ದಾರೆ. ನನ್ಗಷ್ಟು ಮುದ್ರೆಗಳಾಗ್ಲಿ, ಪ್ರಾಣಾಯಾಮ ಆಗ್ಲಿ, ಮಗುನ ಹಂತವಾಗಿ ಹೇಗ್ ತೆಗೆದುಕೊಂಡು ಸಮಾಧಾನವಾಗಿ ಹೋಗ್ಬೋದು ಅನ್ನೋದನ್ನ ಮುದ್ರೆ, ಪ್ರಾಣಾಯಾಮ, ಧ್ಯಾನ, ಸ್ವಲ್ಪ ಆಮೇಲೆ ನೀರ್ ಯಾವ ತರ ಕುಡಿಬೇಕು, ಆಹಾರ ಬರೀ ಇದು ಜಂಕ್ ಆಗಿರ್ಬಾರ್ದು. ಜಂಕ್ ತಗೊಂಡ್ರೆ ಏನಾಗುತ್ತೆ ಮೆಮರಿಗೆ, ಮತ್ತೆ ಬಾಡಿ ಮೈಂಡ್ ಮಕ್ಕಳ ವರ್ತನೆ ಹೇಗಿರುತ್ತೆ, ಮತ್ತೆ ಸಾತ್ವಿಕ ಆಹಾರದಿಂದ ಮಕ್ಕಳಲ್ಲಿ ಏನ್ ಪರಿಣಾಮ ಆಗುತ್ತೆ. ನಾವು ಪೇರೆಂಟ್ಸ್ ಸಾತ್ವಿಕ ಆದವಾಗ ಮಕ್ಕಳಿಗೆ ಸಾತ್ವಿಕ ಆಗಕ್ ತೊಂದ್ರೆ ಆಗಲ್ಲ. ಟಿವಿನೂ ಅಷ್ಟೇ, ಎಷ್ಟು ಬೇಕಷ್ಟು ನೋಡಿದವಾಗ ಮಕ್ಕಳಿಗೂ ಟಿವಿ ಆಹಾರ ಸಿಗಲ್ಲ. ಹಾಗಾಗಿ ತುಂಬಾನೇ ಹೆಲ್ಪ್ಫುಲ್ ಮೆಸೇಜ್ ಗುರುಜಿ. ನೀವ್ ಯಾವ್ದೇ ಒಂದ್ ಹೇಳಿದ್ರು ನಾವ್ ಒಂದು ಚಿಕ್ಕ ಮಗು ತರ ಕೇಳಿಸ್ಕೊಳ್ತಾ ಇರ್ತೀವಿ. ತುಂಬಾನೇ ಎಲ್ಲ ಇನ್ನು ಕಲಿಬೇಕು, ಕೇಳ್ಬೇಕು, ಅಭ್ಯಾಸ ಮಾಡ್ಬೇಕು ಅಂತ. ನಾನು ಮತ್ತೆ ನನ್ ಮೊಮ್ಮಗುನು ಕೂಡ ಇವಾಗ ನಾನ್ ಯಾವಾಗ ಜನವರಿ 1ರಿಂದ ನಾನು ಶುರು ಮಾಡಿದೆ ಕ್ಲಾಸಸ್ ಅಟೆಂಡ್ ಆಗಕ್ಕೆ, ನನ್ ಮೊಮ್ಮಗುನ್ನ ಪ್ರತಿನಿತ್ಯ ಕೂರಿಸ್ತಾ ಇದ್ದೀನಿ. ಬೆಳಿಗ್ಗೆ ಆಗಲ್ಲ, ಸಂಜೆ ಮತ್ತೆ ರಾತ್ರಿ. ಅವಳು ಇವಾಗ ಪಿರಮಿಡ್ ಮೆಡಿಟೇಷನ್ ಮ್ಯೂಸಿಕ್ ಹಾಕಿದ್ಮೇಲೆನೆ ಮಲ್ಕೊಳ್ಳುತ್ತೆ. ಆಮೇಲೆ ಓದುವಾಗ ಮತ್ತೆ ಹೀಗಿರ್ಬೇಕು ಹಾಗಿರ್ಬೇಕು, ಆದಷ್ಟು ಸಿಂಪಲ್ ಆಗಿ ಬೆಳೆಸೋದು, ಹೈ ಥಿಂಕಿಂಗ್ ಇಟ್ಕೊಳ್ಳೋ ಹಾಗೆ, ಸಹಜವಾದ ಹಣ್ಣುಗಳನ್ನ ತಿನ್ನೋದು, ಎಲ್ರ ಜೊತೆ ಪ್ರೀತಿಯಿಂದ, ಚಿಕ್ಕ ಮಕ್ಕಳನ್ನ ಕರ್ಸಿ ಸತ್ಸಂಗ ಭಜನೆ ಮಾಡ್ಸೋದು, ಅವ್ರು ಒಬ್ರಿಗೊಬ್ರು ಫ್ರೆಂಡ್ ಆಗೋ ತರ ಮಾಡೋದು, ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇರ್ತೀವಿ. ಮಗು ನಿಜವಾಗ್ಲೂ ಧ್ಯಾನಕ್ಕೆ 1 ನಿಮಿಷ ಕೂರ್ತಿರ್ಲಿಲ್ಲ, ಈಗ 10 ನಿಮಿಷ ಕುತ್ಕೊಳ್ತಾಳೆ. ಅವಳ ಜೊತೆ ನನ್ಗಾಗಿರುತ್ತೆ, ಮತ್ತೆ ನಾನು ಕುತ್ಕೊಳ್ತೀನಿ. ಇದರಿಂದ ತುಂಬಾನೇ ಉಪಯೋಗ ಆಗಿದೆ. ಮತ್ತೆ ಎನರ್ಜಿ ಕೂಡ. ಇವರು ವಿಜಯಲಕ್ಷ್ಮಿ ಮೇಡಮ್ ಇವತ್ತು ಎಷ್ಟು ಅದ್ಭುತವಾಗಿ ಹೇಳಿದ್ರು ಅಂತ ಹೇಳಿದ್ರೆ, ನಮ್ಮಲ್ಲಿ ಯಾವುದೇ ತರದನ್ನು ಜಾಸ್ತಿ ಇಟ್ಕೊಳ್ಬಾರ್ದು. ಎನರ್ಜಿ ಇರ್ಬೋದು, ಏನೇ ಒಂದು, ಅದನ್ನ ನಾವು ಕೊಡ್ತಾ ಇದ್ರೆ ನಮ್ಮಲ್ಲಿ ಹರಿತಾ ಇರುತ್ತೆ. ಹರಿಯೋದ್ರಿಂದ ನಮ್ಮಲ್ಲಿರುವಂತ ಕಣಗಳು ಶುದ್ಧವಾಗುತ್ತೆ. ಇಲ್ಲ ಅಂದ್ರೆ ಯಾವುದೇ ತರದ ಎನರ್ಜಿ ಅಂದ್ರೆ ಸೆಪ್ಟಿಕ್ ಟ್ಯಾಂಕ್ ಲೈಕ್ ಎನರ್ಜಿ ಕಾನ್ಸ್ಟಿಪೇಷನ್ ನಮ್ಮಲ್ಲಿ ಏನೇ ಒಂದು ಇದ್ರೂನು ಅದನ್ನ ಹೊರಗಡೆ ಹಾಕದೆ ಇದ್ದವಾಗ ಆ ಪ್ರವಾಹ ನಮ್ಮಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ
ನಮ್ಮಲ್ಲಿ ಸರಳತೆ ಸಹಜತೆ ಬರಲ್ಲ. ಹಾಗಾಗಿ ಆ ಬಂದಿರೋ ಜ್ಞಾನವನ್ನ ಕೊಡ್ತಾ ಹೋಗ್ಬೇಕು ಅಂತ ಹೇಳಿ ವಿಜಯಲಕ್ಷ್ಮಿ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು. ಅದನ್ನೆಲ್ಲ ಅಳವಡಿಸ್ಕೊಂಡಿರೋ ಪಿರಮಿಡ್ ಮಾಸ್ಟರ್ಸ್ಗೆ ಎಲ್ರಿಗೂ ನಾನು ಕೃತಜ್ಞತಾ ಪೂರ್ವಕವಾಗಿ ನಮಸ್ಕಾರ ಮಾಡ್ತಾ ಥ್ಯಾಂಕ್ ಯು ಹೇಳ್ತೀನಿ. ಇಷ್ಟು ಒಂದಾಗಕ್ಕೆ ರಂಗನಾಥ್ ಗುರುಗಳೇ ನನ್ಗೆ ಈ ಮಾದರಿ. ಥ್ಯಾಂಕ್ ಯು ವೆರಿ ಮಚ್ ಗುರುಜಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ತುಂಬಾ ಅದ್ಭುತವಾಗಿ ಶೇರಿಂಗ್ ಮಾಡಿದ್ದಾರೆ ಮೇಡಮ್. ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಅದು ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಮಾತಾಡ್ಲಿಕ್ಕೆ ಯಾವ ರೀತಿ ಬರುತ್ತೆ ಅಂತ ಅನ್ನೋದು ನಿಮ್ಮಿಂದ ನಾನು ಕಂಡುಕೊಂಡೆ. ಯಾಕಂದ್ರೆ ಅದನ್ನ ನಾವು ಮಾಡ್ಕೊಂಡಾಗ ಅದು ಬರುತ್ತೆ ಮೇಡಮ್. ನೀವು ಅನುಭವ ಅದನ್ನ ನೋಡಿದ್ರೆ ನೀವು ಬಂದು ಈ ಧ್ಯಾನಕ್ಕೆ ಬಂದು ಸ್ವಲ್ಪ ಸಮಯ ಆಯ್ತು. ಅದು ಕೂಡ ವಿವರಣೆ ಅಂದ್ರೆ ಅಳವಡಿಸ್ಕೊಳ್ಳೋದ್ರಿಂದ ಅದು ವಿವರಣೆ ಕೊಡ್ಲಿಕ್ಕೆ ನಮ್ಗೆ ಸಹಾಯಕ ಆಗುತ್ತೆ ಅಂತ ಅನ್ನೋದು ತುಂಬಾ ಅದ್ಭುತವಾಗಿ ಶೇರಿಂಗ್ ಮಾಡ್ಕೊಂಡ್ರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಂತರ ವಿಜಯಲಕ್ಷ್ಮಿ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್. ಕೇಳಿಸ್ತೀರಾ? ಹಾ ಕೇಳ್ತಾ ಇದೆ. ಗುರುಗಳೇ ಉತ್ತಮವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವಾಗ ನಡೀತಾ ಇರೋ ಗವರ್ಮೆಂಟ್ ಶಾಲೆಯಲ್ಲಿ ಅಂದ್ರೆ ಮೊಟ್ಟೆ ಕಂಪಲ್ಸರಿ ಮಾಡ್ಬಿಟ್ಟಿದ್ದಾರೆ ಪ್ರತಿದಿನ. ಅದಕ್ಕೆ ವಿಷಯ ಅದು. ಆದ್ರೂ ಕೆಲವು ಮಕ್ಕಳು ಈ ತರ ಮೊಟ್ಟೆಯನ್ನ ಅಂತ ಕೆಲವು ಮಕ್ಳು ಮಾತ್ರ ಬಿಟ್ಟಿದ್ದಾರೆ ನಮ್ಮ ಶಾಲೆಯಲ್ಲೂ. ಅದು ಅವ್ರನ್ನ ವೆಜಿಟೇರಿಯನ್ ಮಾಡೋದೇ ಒಂದು ಕಷ್ಟದ ವಿಷಯ ಏನೋ ಅನ್ನೋ ಚೆನ್ನಾಗಿ ಆಗ್ಬಿಟ್ಟಿದೆ. ಆದ್ರೆ ನೀವ್ ನೀವ್ ಹೇಳಿದೆಲ್ಲ ವಿಷಯನೂ ಕೂಡ ಶಾಲೆಯಲ್ಲಿ ಅಳವಡಿಸ್ತಾ ಇದ್ದೀನಿ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಗುರುಗಳೇ. ಏನಾದ್ರು ನಾವು ಉತ್ಲೇಖನ ಹೇಳ್ತೀನಿ ಅಥವಾ ಕೆಲವೊಂದ್ ಏನಾದ್ರು ಟಿಪ್ಸ್ ಕ್ವಿಜ್ ಟೈಪ್ ಮಾಡ್ತೀನಿ ಅಂದ ತಕ್ಷಣ ನಾವ್ ಒಂದ್ 2 ನಿಮಿಷ ಧ್ಯಾನ ಮಾಡ್ಕೊಂಡ್ಬಿಡ್ತೀವಿ ಮ್ಯಾಮ್ ಅಂತ ಹೇಳ್ಬಿಟ್ಟು ಧ್ಯಾನ ಮಾಡ್ಕೊಂಡು ಅವ್ರು ರೆಡಿ ಆಗ್ತೇವೆ. ಮತ್ತೆ ಧ್ಯಾನ ಮಾಡಿದ್ಮೇಲೆ ನಾವು ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದೀವಿ ಅಂತ ಖುಷಿ ಪಡ್ತಾರೆ. ಅದಕ್ಕೆಲ್ಲ ನೀವ್ ಹೇಳಿದ ಟಿಪ್ಸ್ ಎಲ್ಲ ತುಂಬಾ ಚೆನ್ನಾಗಿ ಅನಿಸ್ತು ಗುರುಗಳೇ. ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಥ್ಯಾಂಕ್ ಯು ವಿಜಯ ಗುರುಜಿ. ಯಾಕಂದ್ರೆ ನಾನು ಹಿಂದಿಂದ ನಾವು ಅದ್ಭುತ ನಾವು ಮೊದ್ಲೇ ನಾವು ಏನ್ ಫೋನ್ ಏನು ಸೆಲ್ ಫೋನ್ ಯೂಸ್ ಮಾಡೋಕ್ಕಿಂತ ಪೂರ್ವದಲ್ಲಿ ಏನು ಲ್ಯಾಂಡ್ ಫೋನ್ ಇತ್ತಲ್ಲ ಗುರುಜಿ, ಅವಾಗ ಯಾವ್ದಾದ್ರು ಫೋನ್ ನಂಬರು ನಮ್ಗೆ ನೆನಪಿರ್ತಿತ್ತು. ಈಗ ಸೆಲ್ ಫೋನ್ ಅಲ್ಲಿ ಸೇವ್ ಮಾಡ್ಕೊಂಡ್ ಬಿಟ್ಟಿರ್ತೇವಲ್ಲ, ನಂಬರ್ ಯಾವ್ದು ನೆನಪಿರಲ್ಲ. ಹೋಗಿ ಸರ್ಚ್ ಮಾಡುದು, ಅವ್ರಿಗೆ ಡೈರೆಕ್ಟ್ ಕಾಲ್ ಮಾಡುದು ಅಂತ. ಅಂದ್ರೆ ಅದು ನಮ್ ಪ್ರತಿದಿನ ನೋಡ್ತಾ ಇದ್ದಾಗ ನಮ್ಗೆ ಅದು ನಮ್ ಮೈಂಡ್ ಅಲ್ಲಿ ಕೊಡುತ್ತೆ ಅಂತ ಹೇಳಿದ್ರಲ್ಲ, ಅದು ಸತ್ಯ ಗುರುಜಿ. ಅವಾಗ ನಾವು ಡೈರೆಕ್ಟ್ರಿ ಅಂತ ಬರ್ತಿತ್ತು, ಫೋನ್ ಡೈರೆಕ್ಟ್ರಿ. ಅದು 1-2 ಸಲ ಫೋನ್ ನಂಬರ್ ನೋಡ್ಕೊಂಡ್ರೆ ನೆಕ್ಸ್ಟ್ ಟೈಮ್ ನಾವು ಮತ್ತೆ ಫೋನ್ ಡೈರೆಕ್ಟ್ ಓಪನ್ ಮಾಡ್ತಿದ್ದಿಲ್ಲ, ಡೈರೆಕ್ಟ್ ಡೈಲ್ ಮಾಡ್ತಿದ್ವಿ. ಈಗ ಫೋನ್ ನಲ್ಲಿ ಸೇವ್ ಆಗಿರೋದ್ರಿಂದ ನಮ್ಮ ಮೈಂಡ್ ಅಲ್ಲಿ ಸೇವ್ ಆಗ್ತಾ ಇಲ್ಲ ಗುರುಜಿ ಅದು. ಥ್ಯಾಂಕ್ ಯು ಗುರುಜಿ. ಮತ್ತೆ ಸುತೇಜ ಭಟ್ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ. ನಂದು ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ಗುರುಜಿ ಮೊಬೈಲ್, ಅದಕ್ಕೋಸ್ಕರ ವಿಡಿಯೋ ಆನ್ ಮಾಡಲ್ಲ. ತುಂಬಾ ತುಂಬಾ ಅದ್ಭುತವಾಗಿತ್ತು ಗುರುಜಿ ಇವತ್ತು ಎಲ್ಲ ವಿಷಯಗಳು. ಅದ್ರಲ್ಲೂ ನೀವ್ ಹೇಳಿದ್ರೆ ಈಗ ಸಂದರ್ಭಕ್ಕೆ ತಕ್ಕನಾಗಿದೆ. ಮಕ್ಕಳಿಗೆ ಪರೀಕ್ಷೆ ಸಮಯದಲ್ಲಿ ಯಾವ ತರ ಇರ್ಬೇಕು, ಅವ್ರು ಯಾವ ತರ ಆಹಾರ ಸೇವಿಸ್ಬೇಕು, ಹೆಂಗೆ ಓದ್ಬೇಕು, ಮುದ್ರೆಗಳಿರ್ಬೋದು, ಅವ್ರು ಯಾವ ತರ ನೆನಪಿಟ್ಕೋಬೇಕು, ಎಲ್ಲ ಟಿಪ್ಸ್ ತುಂಬಾ ತುಂಬಾ ಅತ್ಯುತ್ತಮವಾದಂತ ಮಾಹಿತಿ ಗುರುಜಿ. ನಮ್ಗೆಲ್ಲ ಮೊದ್ಲು ಹೆಂಗಿತ್ತು ಅಂದ್ರೆ ವಿಷಯಗಳು ಸ್ವಲ್ಪ ಕಡಿಮೆ ಇತ್ತು ಗುರುಜಿ. ಹೋಮ್ ವರ್ಕ್ ಒಂದ್ ಕೊಡ್ತಿದ್ರು, ಬಾಯಾಟ್ ಮಾಡ್ಕೊಂಡು ಮಾನೆಯಿಂದ ಅದನ್ನ ಸೀದಾ ಸಾದಾ ಒಪ್ಪಿಸ್ತಿದ್ವಿ. ಜೊತೆ ಬೇರೆ ಬೇರೆ ಚಟುವಟಿಕೆಗಳು, ಲೈಬ್ರರಿಲಿ ಓದೋದಿರ್ಬೋದು, ನಿಬಂಧ ಸ್ಪರ್ಧೆ, ಅದನ್ನೆಲ್ಲ ಚರ್ಚಾಕೂಟ ಆ ತರ ಎಲ್ಲ ಇದ್ ಮಾಡ್ತಿದ್ರು. ಇವಾಗ ಮಕ್ಕಳಿಗೆ ಸ್ಟ್ರೆಸ್ ಆಗ್ತಾ ಇದೆ ಗುರುಜಿ. ಅದನ್ನೆಲ್ಲ ಯಾವ ತರ ಇಂಪ್ರೂವ್ ಮಾಡ್ಕೋಬೇಕು, ಮೆಮೊರಿ ಪವರ್ ಇಂಪ್ರೂವ್ ಮಾಡ್ಬೇಕು, ತುಂಬಾ ಅತ್ಯದ್ಭುತವಾದ ಮಾಹಿತಿನ ಕೊಟ್ರಿ. ಆಮೇಲೆ ವಯಸ್ಸಾದವ್ರಿಗೆ ಕೂಡ ಗುರುಜಿ, ಈಗ ನಮಗೆ 60+ ನಾವಂತಿದೆ 60ಕ್ಕೆ ಅರಳು ಮರಳು, ನಮಗ ಹಂಗಾಗಿ ಮರು ಆಗ್ತಾ ಇದೆ ಅಂತ. ಅದನ್ನು ಕೂಡ ಯಾವ ತರ ಮೆಮೊರಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಗುರುಜಿ. ಬಹಳ ಅದ್ಭುತವಾಗಿತ್ತು. ನಾ ಇನ್ನೊಂದ್ಸಲ ವಿಡಿಯೋ ನೋಡ್ತೀನಿ, ಯಾಕಂದ್ರೆ ಸ್ವಲ್ಪ ಬ್ರೇಕ್ ಆಗ್ತಿತ್ತು. ಆಮೇಲೆ ವಿಜಯಲಕ್ಷ್ಮಿ ಮೇಡಮ್ ಕೂಡ ಪ್ರಾಣಶಕ್ತಿ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ಅದು ಒಂದ್ಸಲ ಅಲ್ಲ, ಪ್ರತಿಯೊಂದು ವಾಕ್ಯನು ನಾವು ನಮ್ಮ ಅಳವಡಿಸ್ಕೊಳ್ಬೇಕು. ಇನ್ನೊಮ್ಮೆ ನೋಡ್ಬೇಕು, ಯಾಕಂದ್ರೆ ನಮ್ಗೆ ಇವತ್ತು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಬಹಳ ಅತ್ಯದ್ಭುತವಾಗಿತ್ತು ಗುರುಜಿ ಎಲ್ಲಾ ವಿಷಯಗಳು. ಇವತ್ತಂತೂ ತುಂಬಾ ತುಂಬಾ ತಿಳ್ಕೊಳ್ಳುವಂತ ಮಾಹಿತಿ. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಕ್ಲಾಸ್ ಮುಗಿಸೋಣಲ್ಲ ಗುರುಜಿ? ಎಸ್ ಸರ್. ಮಲ್ಲಪ್ಪ ಅವರು ಆಂಡ್ರೈಸ್ ಮಾಡಿದ್ರು, ಒಂದ್ಸರಿ ಕೇಳಿಸ್ಕೊಂಡು ಸ್ವಲ್ಪ ನಗರ್ಸಿ. ನಮಸ್ತೆ ಗುರುಜಿ. ಮತ್ತೊಂದ್ಸರಿ ಯಾಕೆ ನಾನು ಇದ್ ಮಾಡಿದೆ ಅಂದ್ರೆ, ಮೇಡಮ್ನವರು ನಮ್ಮೂರ್ನಲ್ಲೇ ಇವತ್ತು ಇರೋದು. ವಿಜಯಲಕ್ಷ್ಮಿ ಮೇಡಮ್ನವರು ನಮ್ಮೂರಿನ ವಿದ್ಯಾರ್ಥಿಗಳು ಅದೃಷ್ಟವಂತರು ಅಂದ್ರು, ನಾನಾದ್ರೂ ಭಾವಿಸ್ತಾ ಅದನ್ನ ಸ್ಮರಣೆ ಮಾಡ್ಬೇಕು ಅಂತ ಮತ್ತೊಂದ್ಸರಿ ನಾನು ಆಂಡ್ರೈಸ್ ಮಾಡಿದೆ.
ಪ್ರತಿನಿತ್ಯ ಅವರು ಶಾಲೆಯಲ್ಲಿ ಏನು ಹೇಳಿದ್ರಿ ಅವನ್ನೆಲ್ಲವನ್ನು ಕೂಡ ಪಾಲನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂತ ಗುರುಗಳನ್ನ ಹೊಂದಿದ ನಮ್ಮೂರಿನ ಶಾಲೆ ಮಕ್ಕಳು ಅದೃಷ್ಟವಂತರ ಅಂದ್ರು ನಾನಾದ್ರೂ ಭಾವಿಸ್ತಾ ಅವರಿಗೆ ಅನಂತ ಕೋಟಿ ಧನ್ಯವಾದಗಳು ಸಲ್ಲಿಸ್ತೇನೆ ಮತ್ತೊಮ್ಮೆ ಈ ಮೂಲಕ. ಮೇಡಮ್ ಜಯಲಕ್ಷ್ಮಿ ಮೇಡಮ್ ಅವರೇ, ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ರೈಟ್ ಸಂಪನ್ನ ಗುರುಜಿ. ಓಕೆ ಗುರುಜಿ, ಇಂದಿನ ಆಧ್ಯಾತ್ಮಿಕ ಧ್ಯಾನ ಹಾಗೂ ಯೋಗಾಸನ ಎಲ್ಲ ಕಾರ್ಯಕ್ರಮಗಳನ್ನು ಮೊದಲನೇದಾಗಿ ನಡೆಸಿಕೊಟ್ಟಂತ ವೆಂಕಟರಮಣ ಸರು ಯೋಗಾಸನವನ್ನ ಮತ್ತು ಧ್ಯಾನವನ್ನ ಹೇಳ್ಕೊಟ್ರು. ಅವರಿಗೆ ಈ ಮೂಲಕ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಂತರ ವಿಜಯಲಕ್ಷ್ಮಿ ಮೇಡಮ್ ಅವರು ಪ್ರಾಣಶಕ್ತಿಯ ಬಗ್ಗೆ ಅತಿ ಅದ್ಭುತವಾಗಿ ತಿಳಿಸಿದ್ದಲ್ಲದೆ ಏನು ಈ ಅಧ್ಯಾತ್ಮ ಬಂಧುಗಳಿಗೆ ಕೇಳಿದಂತ ಪ್ರಶ್ನೆಗಳಿಗೆ ತಕ್ಕದಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಏನು ಫೌಂಡೇಶನ್ ಮೂಲಕ ಧನ್ಯವಾದಗಳು. ನಂತರ ಗುರುಗಳು ಆಧ್ಯಾತ್ಮಿಕ ದಿವ್ಯ ಸಂದೇಶವನ್ನು ನೀಡಿ ಅಂದ್ರೆ ಯಾವ ಟೈಮಿಗೆ ಯಾವ್ದು ಸಂದೇಶ ಕೊಟ್ರ ಅನುಕೂಲ ಅಂತ ಗುರುಗಳು ತಿಳ್ಕೊಂಡು ಈಗ ಪರೀಕ್ಷೆ ಟೈಮ್ದಲ್ಲಿ ಯಾವ ರೀತಿ ಮಕ್ಕಳಿಗೆ ನಾವು ಇದನ್ನ ಹೆಚ್ಚಿಸ್ಬೇಕು ಅಂತ ಅವ್ರಿಗೆ ಯಾವ ರೀತಿ ಆಹಾರ ಕೊಡ್ಬೇಕು ಅಂತ ಅನ್ನೋದನ್ನ ವಿವರವಾಗಿ ನೀಡಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇಲ್ಲಿವರೆಗೂ ತಾವು ಕ್ಲಾಸನ್ನ ಶಾಂತತೆಯಿಂದ ಕೇಳಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆದಿದ್ದಕ್ಕ ಎಲ್ಲ ಆತ್ಮಬಂಧುಗಳಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಂತರ ಮಧುರಾ ಹೆಗಡೆ ಮೇಡಮ್ ಅವರು ಕೂಡ ಈ ತರಗತಿಯನ್ನ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕ್ಲಾಸ್ ಅನ್ನ ಇಲ್ಲಿಗೆ ಸಂಪನ್ನಗೊಳಿಸ್ತೇವೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು.